ಮುಂಜಾನೆ ನೇಸರನ ಒನ್ನ ಕಿರಣಗಳು ಭೂರಮಿಯನ್ನ ಮುತ್ತಿಡುವ ಹೊತ್ತು. ಗೂಡು ಬಿಟ್ಟು ಹೊರಟ ಹಕ್ಕಿಗಳ ಚಿಲಿಪಿಲಿ ಸದ್ದು ಹಿಂದಿನಂತೆ ಹೊಸ ಮುಂಜಾವಿಗೆ ನಾಂದಿ ಆಡಿತ್ತು. ಆಗ ತಾನೇ ಕೊಟ್ಟಿಗೆಯಲ್ಲಿ ಹಾಲು ಕರೆದು ಮನೆಯೊಳಗಡೆ ಬಂದ ಹೊಸಲ ಮಲಗಿರೋ ಮಕ್ಕಳ ನಿದ್ದಿಗೆ ಅಡ್ಡಿಯಾಗದಂತೆ ಬೆಳಗಿನ ತಿಂಡಿ ತಯಾರಿಸಿ ಅವರು ತಿಂದು ಕೆಲಸಕ್ಕೆ ಹೊರಡಲು ತಯಾರಾಗಿ ಮಲಗಿರೋ ಮಕ್ಕಳ ಕೋಣೆಗೆ ಹೋದ್ರು. ದಿಶಾ, ಶ್ರಾವಣಿ, ಎದ್ದೇಳಿ ಮಕ್ಕಳ, ಗಂಟೆ 8 ಆಯ್ತು ಎಂದು ಹೇಳುತ್ತಾ ಇಬ್ಬರು ಒದ್ದುಕೊಂಡಿದ್ದ ಹೊದಿಕೆ ಜಾರಿಸುತ್ತಾ ಹೇಳಿದ್ರು. ಅಮ್ಮನ ದನಿ ಕೇಳಿ ಎದ್ದು ಕೂತ ಶ್ರಾವಣಿ, ಅಮ್ಮ ಇಷ್ಟು ಬೇಗ ಬೆಳಕಾಗೋಯ್ತಾ? ಈಗೀಗ ರಾತ್ರಿ ತುಂಬಾ ಚಿಕ್ಕದಾಗಿದೆ ಅನಿಸ್ತಿದೆ ಅಲ್ವಾ? ಕಣ್ಣುಗಳೆರಡನ್ನ ಉಜ್ಜಿಕೊಳ್ಳುತ್ತಾ ಎದ್ದು ಕೂತು ಹೇಳಿದ ಮಗಳ ಮಾತಿಗೆ ಹೊಸಲಾಗೆ ನಗೆ ಉಕ್ಕಿತು. ಚಿಕ್ಕದಾಗಿರೋದು ರಾತ್ರಿಯಲ್ಲ, ನಿನ್ ತಲೆ ಮತ್ತೆ ಅದ್ರೊಳಗಿರೋ ಮೆದುಳು. ಎದ್ದು ಕೂತ ದಿಶಾ ಶ್ರಾವಣಿ ತಲೆಗೆ ಮೆಲ್ಲಗೆ ಮೊಟಕುತ್ತಾ ನುಡಿದಳು. ನೋಡಮ್ಮ, ಅಕ್ಕ ಬೆಳಗ್ಗೆನೆ ಹೊಡೆದ್ಲು. ನಾನು ಮತ್ತೆ ಮಲಗಿ ಸ್ವಲ್ಪ ಹೊತ್ತು ಬಿಟ್ಟು ಎದ್ದೇಳ್ತೀನಿ. ಬೆಳಗ್ಗೆ ಯಾರ ಕೈಯಿಂದನೂ ಬಯಸ್ಕೊಳ್ಬಾರ್ದು, ಹೊಡ್ಸ್ಕೊಳ್ಬಾರ್ದು ಅಂತ ನಮ್ಮ ಕನ್ನಡ ಟೀಚರ್ ಹೇಳಿದ್ದಾರೆ. ಹೇಳಿ ಮತ್ತೆ ಮುಸುಕೊದ್ದು ಮಲಗಿದಳು ಶ್ರಾವಣಿ. ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು, ಇಲ್ಲಾಂದ್ರೆ ಈ ಸಲ 10ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ಲಿ ಡುಮ್ಕಿ ಹೊಡಿತೀಯ ಅಂತ ಅವರು ಹೇಳಿಲ್ವಾ? ಮಂಚದಿಂದ ಕೆಳಗಿಳಿದ ದಿಶಾ ಕೂದಲಿಗೆ ಕ್ಲಿಪ್ ಹಾಕಿಕೊಳ್ಳುತ್ತಾ ಹೇಳಿ ಶ್ರಾವಣಿಯ ಹೊದಿಕೆ ಕಿತ್ತೆಸೆದಳು. ತಿಂಡಿ ಮಾಡಿಟ್ಟಿದ್ದೀನಿ, ಇಬ್ರು ತಿಂದು ಹೊರಡಿ. ನನಗೆ ಒತ್ತಾಯ್ತು, ನಾನು ಹೋಗಿ ಬರ್ತೀನಿ. ಮಕ್ಕಳಲ್ಲಿ ಹೇಳಿ ಕೆಲಸಕ್ಕೆ ಹೊರಟರು ಹೊಸಲ. ಈ ಸಲ ನಾನು ರ್ಯಾಂಕ್ ಬಂದಿಲ್ಲ ಅಂದ್ರೆ ಕೇಳು. ಅಮ್ಮ, ನಾನು ನಿನ್ನೆ ನಿಮ್ಮಲ್ಲಿ 50 ರೂಪಾಯಿ ಕೇಳಿದ್ದೆ, ಇವತ್ತು ಬೆಳಗ್ಗೆ ಕೊಡ್ತೀನಿ ಎಂದಿದ್ರಿ, ಯಾಕೆ ಮರ್ತ್ಬಿಟ್ರ? ಹಿಂದಿನ ದಿನ ಹೊಸಲ ಹೇಳಿದ್ದನ್ನ ಶ್ರಾವಣಿ ನೆನಪಿಸಿದಾಗ ಮರ್ತ್ಬಿಟ್ಟಿದ್ದೆ, ಕೊಟ್ಟೇ ಇರು ಹೇಳುತ್ತಾ ಬ್ಯಾಗ್ನಿಂದ ತೆಗೆಯುತ್ತಿರುವಾಗ ನನಗೂ 100 ರೂಪಾಯಿ ಬೇಕಿತ್ತು. ದಿಶಾ ಹೇಳಿದಾಗ ಹೊಸಲಳ ಮುಖ ಮುಂಕಾಯಿತು. ಈ ತಿಂಗಳ ಸಂಬಳ ಇನ್ನು ಸಿಕ್ಕಿಲ್ಲ ಮಕ್ಕಳ. ಶ್ರಾವಣಿಗೆ ಕೊಡಲೆಂದು ಕೈಯಲ್ಲಿ ಹಿಡಿದಿದ್ದ 50ರ ನೋಟು ದಿಶಾ ಕಡೆ ನೋಡ್ತಿತ್ತು. ಇವತ್ತು ಇತ್ತಗೋ, ನಾಳೆ ಈ ತಿಂಗಳ ಸಂಬಳ ಆಗುತ್ತೆ, ಉಳಿದದನ್ನ ನಾಳೆ ಕೊಡ್ತೀನಿ ಎಂದು ಹೇಳುತ್ತಾ 50ರ ನೋಟು ದಿಶಾ ಮುಂದೆ ಹಿಡಿದ್ರು. ಅಮ್ಮ, ನಂಗೆ ಬುಕ್ ತಗೋಬೇಕಿತ್ತು ಅಂತ ಕೇಳಿದ್ದು, ಅದನ್ನು ಕೂಡ ಅಕ್ಕನಿಗೆ ಕೊಟ್ರ? ಕೇಳಿದ ಶ್ರಾವಣಿ ಮುಖ ಮುಂಕಾಗಿತ್ತು. 50 ರೂಪಾಯಿ ಯಾರಿಗೆ ಬೇಕು? ಬೇಕಾಗಿಲ್ಲ ನಂಗೆ. 100 ರೂಪಾಯಿ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ದಿಶಾ ಹೇಳಿದಾಗ ಬೇಸರವಾಯ್ತು ಹೊಸಲಾಗಿ. ನಿಜವಾಗ್ಲೂ ಇಲ್ಲ ದಿಶಾ, ಬೇಕಿದ್ರೆ ನೀನೇ ನೋಡು. ಬ್ಯಾಗ್ ಒಳಗೆ ಇದ್ದ ಪರ್ಸ್ ಹೊರ ತೆಗೆದು ದಿಶಾಗೆ ತೋರಿಸಿದ್ರು. ದುಡ್ಡಿದ್ರು ಕೊಡೋಕೆ ಆಸೆ ಬಿಡಲ್ಲ. ನನ್ನ ಅಮ್ಮ ಇದ್ದಿದ್ರೆ ಹೀಗೆಲ್ಲ ಯಾರ್ದೋ ಮುಂದೆ ನಾನು ಕೈ ಚಾಚಬೇಕಾಗಿರ್ಲಿಲ್ಲ ಎಂದು ಹೇಳಿ ಇತ್ಲಲ್ಲಿದ್ದ ಬಚ್ಚಲ ಕಡೆ ನಡೆದಳು ದಿಶಾ. ಹೊಸಲ ಸೀರೆ ಸೆರಗಿನಲ್ಲಿ ಕಣ್ಣೊರೆಸಿಕೊಂಡ್ರು. ಅಮ್ಮ, ನಾನು ಬುಕ್ ಬೇಕಿದ್ರೆ ನಾಳೆ ತಗೋತೀನಿ, ನೀವು ಬೇಜಾರು ಮಾಡ್ಕೋಬಿಡಿ. ಹೊಸಲಳ ಕೊರಳನ್ನಪ್ಪುತ್ತಾ ನುಡಿದಳು ಶ್ರಾವಣಿ. ನೀ ಬೇಜಾರಾಗಬೇಡ, ನಾನೀಗ ಬಂದೆ ಇರು ಹೇಳಿದವರು ಬ್ಯಾಗ್ ಇಟ್ಟು ಪಕ್ಕದ ಮನೆ ಕಡೆ ನಡೆದ್ರು. ಏನು ಸಲ ಬೆಳಗ್ಗೆ ಈ ಕಡೆ ಬಂದಿದ್ದೀಯಾ? ಕೆಲಸಕ್ಕೆ ರಜನೆ ಇವತ್ತು? ಬಟ್ಟೆ ಒಗೆಯುತ್ತಿದ್ದ ಗೀತಾ ಕೇಳಿದ್ರು. ಕೆಲಸಕ್ಕೆ ಈಗ ಹೋಗ್ಬೇಕು ಅಕ್ಕ, ಅದು ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಹೇಗೆ ಕೇಳಿ ಎಂದು ಸಂಕೋಚ ಪಡ್ತಾ ಇದ್ರು ಹೊಸಲ. ಏನ್ ಸಹಾಯ? ನನ್ನಿಂದ ಆಗೋದಾದ್ರೆ ಖಂಡಿತ ಮಾಡ್ತೀನಿ ಹೇಳಿದ್ರು ಗೀತಾ. ಅದು ಅಕ್ಕ, ನನಗೊಂದು 100 ರೂಪಾಯಿ ಇದ್ರೆ ಕೊಡ್ತೀರಾ? ನಾಳೆ ಸಂಜೆ ವಾಪಸ್ ಕೊಡ್ತೀನಿ ಸಂಕೋಚದಿಂದಲೇ ಕೇಳಿದ್ರು ಹೊಸಲ. ಅಷ್ಟೇನಾ? ನಾನೇನೋ ಅಂದ್ಕೊಂಡೆ, ಬಂದೇ ಇರು ಎಂದು ಹೇಳಿದ ಗೀತಾ ಮನೆಯೊಳಗಿಂದ 100 ರೂಪಾಯಿ ತಂದು ಹೊಸಲ ಕೈಗಿಟ್ರು. ತುಂಬಾ ಉಪಕಾರ ಆಯ್ತು ಅಕ್ಕ, ನಾಳೆ ಸಂಜೆ ವಾಪಸ್ ಕೊಡ್ತೀನಿ. ಗೀತಾ ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಮನೆ ಕಡೆ ಓಡುವ ನಡಿಗೆಯಲ್ಲೇ ಹೋದ್ರು. ದಿಶಾ, ತಗೊಮ್ಮ, ನಿನ್ ಕೇಳಿದ ದುಡ್ಡು. ತಿಂಡಿ ತಿನ್ನುತ್ತಿದ್ದ ದಿಶಾ ಮುಂದೆ ದುಡ್ಡು ಹಿಡಿದ್ರು. ಆಗ ಕೇಳಿದಾಗ ಇಲ್ಲದ ದುಡ್ಡು ಈಗ ಎಲ್ಲಿಂದ ಬಂತು? ಎಲ್ಲಾ ಸುಳ್ಳು, ಬರೀ ನಾಟಕ. ಅದಕ್ಕೆ ನೀವು ನಂಗೆ ಇಷ್ಟ ಆಗಲ್ಲ. ನಾನೇನು ನಿಮ್ಮಲ್ಲಿ 1000 ರೂಪಾಯಿ ಕೇಳಿಲ್ಲ, ಕೇಳಿದ್ದು ಬರೀ 100 ರೂಪಾಯಿ ಅಷ್ಟೇ. 100 ರೂಪಾಯಿ ಕೊಡೋಕು ಹಿಂದೆ ಮುಂದೆ ನೋಡ್ತಿರಲ್ಲ. ಅವಳ ಮುಂದೆ ಹಿಡಿದ 100 ರೂಪಾಯಿ ನೋಟು ಕಿತ್ತುಕೊಳ್ಳುತ್ತಾ ನುಡಿದಳು ದಿಶಾ. ನಾನ್ ಸುಳ್ಳು ಹೇಳಿಲ್ಲ ದಿಶಾ, ಈಗ ಗೀತಕನಿಂದ ತಗೊಂಡ್ ಬಂದೆ. ಶ್ರಾವಣಿ ತಗೋ, ನಿನಗೆ ಪುಸ್ತಕ ಬೇಕು ಅಂದಿದ್ದೆ ಅಲ್ವಾ, ತಗೋ. 50 ರೂಪಾಯಿ ಶ್ರಾವಣಿ ಕೈಗಿಟ್ಟು ಮನೆಯಿಂದ ಹೊರಟರು ಹೊಸಲ. ರಸ್ತೆ ಬದಿಯಲ್ಲಿ ನಡೆದು ಹೋಗ್ತಿರೋ ಹೊಸಲ ಅವರ ಕಂಗಳು ಬೇಡ ಬೇಡವೆಂದ್ರು ತುಂಬುತ್ತಿತ್ತು. ನಿನಗೆ ಯಾವುದ್ರಲ್ಲೂ ಕಮ್ಮಿ ಮಾಡಲ್ಲ ಅಂತ ನಿನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ದಿಶಾ. ನಿನಗೋಸ್ಕರ ನಾನೇನೇ ಮಾಡಿದ್ರು ನಿನ್ನ ತಾಯಿ ಸ್ಥಾನನ ನಾನು ತುಂಬೋಕೆ ಆಗ್ತಿಲ್ವಲ್ಲ, ಅದೇ ಬೇಸರ ನನಗೆ. ಕಣ್ಣು ಒರೆಸಿಕೊಳ್ಳುತ್ತಾ ಹೆಜ್ಜೆ ಹಾಕ್ತಿದ್ರು ಹೊಸಲ. ನಿನ್ನ ಅಮ್ಮನಿಗೆ ನೀನ್ ಯಾವಾಗ ಕೇಳಿದ್ರು ಕೊಡೋಕೆ ದುಡ್ಡಿರುತ್ತೆ, ನಾನ್ ಯಾವಾಗ ಕೇಳಿದ್ರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಶಾಲೆಗೆ ತಯಾರಾಗುತ್ತಿದ್ದ ಶ್ರಾವಣಿ ಬಳಿ ಹೇಳಿದಳು ದಿಶಾ. ನಾನು ಹೋಗ್ತಾ ಇರೋದು ಸರ್ಕಾರಿ ಶಾಲೆಗೆ. ನಾನು ಯಾವಾಗ ಅಮ್ಮನಲ್ಲಿ ದುಡ್ಡು ಕೇಳಿದ್ದೀನಿ ಅಕ್ಕ? ನನ್ನ ಫ್ರೆಂಡ್ಸ್ ಎಲ್ಲ ಪರೀಕ್ಷೆಗೆ ಹೆಲ್ಪ್ ಆಗಲಿ ಅಂತ ಗೈಡ್ ತಗೊಂಡಿದ್ದಾರೆ, ಅದಕ್ಕೆ ನಾನು ತಗೋಬೇಕು ಅಂತ ಅಮ್ಮನಲ್ಲಿ ದುಡ್ಡು ಕೇಳಿದ್ದೆ ಅಷ್ಟೇ ಹೇಳಿದಳು ಶ್ರಾವಣಿ. ದಿಶಾ ಮತ್ತೇನು ಮಾತಾಡಲು ಹೋಗದೆ ಕಾಲೇಜಿಗೆ ಹೋಗಲು ತಯಾರಾದಳು. ಕಾಲೇಜಿಗೆ ಹೋದ ದಿಶಾಗೆ ಅವಳ ತಂದೆಯ ನೆನಪಾಗಿ ಕಣ್ಣು ತುಂಬಿತು. ಕ್ಲಾಸ್ಗೆ ಹೋಗದೆ ಸೀದಾ ಲೈಬ್ರರಿಗೆ ಹೋಗಿ ಸುಮಾರು ಹೊತ್ತು ಕೂತು ಗೆಳತಿಯ ಒತ್ತಾಯಕ್ಕೆ ಮಣಿದು ಅವಳ ಜೊತೆ ಅಲ್ಲಿಂದ ಎದ್ದು ಕ್ಯಾಂಟೀನ್ ಕಡೆ ಮುಖ ಮಾಡಿದಳು. ಏನಾಯ್ತು ದಿಶಾ, ಬೆಳಗ್ಗೆ ಏನಾಯ್ತು ನಿಂಗೆ? ಕಾಲೇಜ್ ಕ್ಯಾಂಟೀನಲ್ಲಿ ಖಾಲಿ ಇದ್ದ
ಟೇಬಲ್ ಮುಂದೆ ಎದುರು ಬದರಾಗಿ ಕೂತು ಗೆಳತಿಯ ಜೊತೆ ಕೇಳಿದಳು ಭವ್ಯ. ಯಾಕೋ ಅಪ್ಪ ತುಂಬಾ ನೆನಪಾಗ್ತಿದ್ದಾರೆ ಕಣೆ ನುಡಿಯುತ್ತಾ ಮತ್ತೆ ಕಣ್ಣೀರು ಸುರಿಸಿದಳು ದಿಶಾ. ಸಮಾಧಾನ ಮಾಡ್ಕೋ ದಿಶು, ನೀನು ಇಷ್ಟೇ ಹತ್ರ ಕೂಡ ಅವರು ವಾಪಸ್ ಬರೋದಿಲ್ಲ ಕಣೆ. ಭವ್ಯ ಹೇಳಿದ ಕೆಲ ಹೊತ್ತಿನ ಬಳಿಕ ಸಮಾಧಾನವಾಗಿ ಕಣ್ಣೊರೆಸಿಕೊಂಡಳು ದಿಶಾ. ಹೋಗಿ 2 ಮಸಾಲೆ ದೋಸೆ ತಗೊಂಡ್ ಬಾ. ನಾನು ಮಸಾಲೆ ದೋಸೆ ತಿಂದು ತಿಂಗಳು ಮೇಲಾಯ್ತು ಕಣೆ, ತಗೋ ದುಡ್ಡು. ಬೆಳಗ್ಗೆ ಹೊಸಲ ಕೊಟ್ಟ 100ರ ನೋಟು ಭವ್ಯ ಮುಂದಿಡುತ್ತಾ ಹೇಳಿದಳು ದಿಶಾ. ಇದೆಲ್ಲಿಂದ ಬಂತೆ ಭವ್ಯ ಕೇಳಿದಾಗ ಉತ್ತರಿಸ್ತಿಲ್ಲ ದಿಶಾ. ಇಬ್ಬರಿಗೆ ಮಸಾಲ ದೋಸೆ ಆರ್ಡರ್ ಮಾಡಿ ಮತ್ತೆ ಹೋಗಿ ದಿಶಾ ಮುಂದೆ ಕೂತಳು. ಚಿಕ್ಕಮ್ಮ ಕೊಟ್ರ ಕೇಳಿದಳು. ಜಗಳ ಮಾಡಿ ತಗೊಂಡಿದ್ದು, ನನ್ನ ಅಪ್ಪನ ದುಡ್ಡು ನಾನು ಕೇಳಿದಾಗ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರ ಕಣೆ ನುಡಿದಳು ದಿಶಾ. ನಿನ್ನ ಚಿಕ್ಕಮ್ಮನೇ ಎಷ್ಟೋ ಪರವಾಗಿಲ್ಲ ಕಣೆ, ನನ್ನ ಅಮ್ಮ ಕೂಡ ಇದ್ದಾರೆ, ದುಡ್ಡಿದ್ರು ಕೊಡೋದಿಲ್ಲ, ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಾರೆ. ಇನ್ನು ಅಪ್ಪನಿಗೆ ಕುಡಿಯೋದಕ್ಕೆ ದುಡ್ಡು ಸಾಲಲ್ಲ ಭವ್ಯ ಬೇಸರದಲ್ಲಿ ಹೇಳಿದಳು. ನನ್ನ ಚಿಕ್ಕಮ್ಮ ಕೆಲಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಸಂಜೆ ಹಾಲು ಡಿಪೋಗೆ ಕೊಡ್ತಾರೆ, ಆದ್ರೂ ನಾನು ಕೇಳಿದಾಗ ಮಾತ್ರ ದುಡ್ಡು ಕೊಡೋದಿಲ್ಲ. ಅದೇ ಶ್ರಾವಣಿ ಕೇಳಿದಾಗ ಕೊಡ್ತಾರೆ, ಅದಕ್ಕೆ ನಂಗೆ ಸಿಟ್ಟು ಬರೋದು. ದುಡ್ಡಿಲ್ಲ ಅಂದ್ರೆ ಇಬ್ರಿಗೂ ಕೊಡಬಾರ್ದು, ಅವಳಿಗೆ ಬೇಕಾದಾಗ್ಲೆಲ್ಲ ಕೊಟ್ಟು ನನಗೆ ಕೊಡದೆ ಹೋದ್ರೆ ಸಿಟ್ಟು ಬರಲ್ವಾ ಹೇಳು. ದಿಶೆ ಹೇಳಿದಾಗ ಅವಳನ್ನೇ ನೋಡಿದಳು ಭವ್ಯ. ದಿಶು, ನಿನ್ ಚಿಕ್ಕಮ್ಮನ್ನ ನೋಡಿದ್ರೆ ನನಗೆ ಹಾಗೆ ಅನ್ಸೋದಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ವರ್ಷಕ್ಕೆ 30-40 ಸಾವಿರ ಫೀಸ್ ಕಟ್ಟಿ ನಿನ್ನ ಈ ಕಾಲೇಜಿನಲ್ಲಿ ಓದಿಸ್ತಾ ಇದ್ರೆ ಹೇಳು. ಅದು ಅವ್ರ ದುಡ್ಡಲ್ಲಿ, ಅವ್ರೇನು ನನ್ನ ಓದಿಸ್ತಾ ಇಲ್ಲ. ನನ್ನ ಅಪ್ಪ ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡಿನಲ್ಲಿ ನನ್ನ ಓದಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅದಕ್ಕೂ ಯಾರಾದ್ರೂ ಏನಾದ್ರೂ ಅಂದ್ರೆ ಅನ್ನೋ ಭಯ ಇದೆ ಅವರಿಗೆ, ಹೇಳಿದಳು ದಿಶಾ. ಆರ್ಡರ್ ಮಾಡಿದ್ದ ಮಸಾಲೆ ದೋಸೆ ಬಂದಾಗ ಮಾತು ನಿಲ್ಲಿಸಿ ಇಬ್ರು ತಿನ್ನೋದ್ರ ಕಡೆ ಗಮನ ಹರಿಸಿದ್ರು. ಏನಮ್ಮ ಇವತ್ತು ಕೂಡ ತಡವಾಗಿ ಬಂದಿದ್ದೀರಲ್ಲ, ದಿನ ಹೀಗೆ ಆದ್ರೆ ಹೇಗೆ? ನನಗೂ ದಿನ ನಿಮಗೆ ಹೇಳೋಕ್ಕೆ ಬೇಜಾರಾಗುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ಹೊಸ್ಸಲಾಗಿಂತ ಸಣ್ಣ ವಯಸ್ಸಿನ ಮೇಲ್ವಿಚಾರಕ ಗದರಿದಾಗ ತಲೆ ತಗ್ಗಿಸಿದ್ರು ಹೊಸ್ಸಲ. ಕ್ಷಮಿಸಿ, ಅದು ದಿನ ಏನಾದರೂ ಒಂದು ನೆಪ ನಿಮ್ಮಲ್ಲಿ ರೆಡಿ ಇರುತ್ತೆ. ದಿನ ನಿಮಗೆ ಒಯ್ಯೋಕೆ ನನಗೂ ಬೇಜಾರು. ನನಗೂ ಮೇಲಿನವ್ರಿಗೆ ಉತ್ತರ ಕೊಡಬೇಕಲ್ಲ, ನಾನೇನು ಹೇಳಲಿ? ಆತ ಹೇಳ್ತಾ ಇದ್ರೆ ಸುಮ್ಮನೆ ನಿಂತು ಕೇಳ್ತಾ ಇದ್ರು ಹೊಸ್ಸಲ. ಬರೋದೇ ಲೇಟು, ಅದರ ಜೊತೆ ಹೀಗೆ ನಿಮ್ಮನ್ನ ಪ್ರಶ್ನೆ ಮಾಡಿ ನಿಮ್ಮ ಉತ್ತರಕ್ಕೆ ಎದುರು ನೋಡುವಾಗ ಹಾಗೂ ಹೀಗೂ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ. ಹೋಗಿ ಹೋಗಿ ಕೆಲಸ ಶುರು ಮಾಡಿ. ಮೇಲ್ವಿಚಾರಕ ಹೇಳಿದಾಗ ತಲೆ ತಗ್ಗಿಸಿಕೊಂಡೇ ಹೋಗಿ ಬ್ಯಾಗ್ ಇಟ್ಟು ಅವರು ಕೆಲಸ ಮಾಡೋ ಜಾಗದಲ್ಲಿ ಹೋಗಿ ಕೂತು ಕೆಲಸ ಶುರು ಮಾಡಿದ್ರು. 6-7 ವರ್ಷಗಳಿಂದ ಕೆಲಸ ಮಾಡುವ ಅಗರಬತ್ತಿ ಫ್ಯಾಕ್ಟರಿಯಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ದ ಹೊಸ್ಸಲಾರ ಮೇಲೆ ಎಲ್ಲರಿಗೂ ತುಂಬಾ ಅಭಿಮಾನ. ಶ್ರಮಜೀವಿ, ಯಾರ ತಂಟೆಗೂ ಹೋಗದೆ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇರೋ ಹೊಸ್ಸಲ ತಡವಾಗಿ ಕೆಲಸಕ್ಕೆ ಹೋದ್ಮೇಲೆ ಚೂರು ಸಮಯ ಹಾಳು ಮಾಡ್ಕೊಳ್ಳದೆ ದುಡಿತಾ ಇದ್ರು. ಅಕ್ಕ, ಈ ಲೆಕ್ಕ ನನ್ಗೆ ಯಾಕೋ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಸಂಜೆ ಶಾಲೆಯಿಂದ ಹೋದ ಶ್ರಾವಣಿ ಪುಸ್ತಕ ಹಿಡಿದು ದಿಶಾ ಬಳಿ ಹೋಗಿ ಕೂರುತ್ತಾ ಹೇಳಿದಳು. ದಿನಾ ಶಾಲೆಗೆ ಹೋಗ್ತೀಯಲ್ಲ, ಅಲ್ಲಿ ಕಲಿಯದೆ ಇನ್ನೇನ್ ಮಾಡ್ತೀಯಾ? ಕೊಡಿಲಿ ಬುಕ್. ಅವಳಿಗೆ ಸ್ವಲ್ಪ ಬೈದೆ ಅವಳಿಂದ ಪುಸ್ತಕ ಪಡೆದಳು ದಿಶಾ. ಚಿಕ್ಕಮ್ಮನ ಮೇಲಿರೋ ಕೋಪಕ್ಕೆ ಒಮ್ಮೊಮ್ಮೆ ತಂಗಿಗೆ ಬೈಯುತ್ತಿದ್ದರು. ತಂಗಿ ಮೇಲೆ ಪ್ರೀತಿ ಇತ್ತು ಅವಳಿಗೆ. ಅಕ್ಕ, ಇಷ್ಟೊತ್ತಿಗೆಲ್ಲ ಅಮ್ಮ ಬರ್ಬೇಕಿತ್ತಲ್ವಾ, ಯಾಕೆ ಇನ್ನೂ ಬಂದಿಲ್ಲ? ಗಡಿಯಾರದ ಕಡೆ ನೋಡುತ್ತಾ ದಿಶಾ ಬಳಿ ಕೇಳಿದಳು ಶ್ರಾವಣಿ. ಕೆಲಸ ಜಾಸ್ತಿ ಇತ್ತು ಅನ್ಸುತ್ತೆ, ಈಗ ಗಂಟೆ 7 ಅಕ್ಕ. ಅಮ್ಮ ದಿನ 5ವರೆಗೆ ಬರ್ತಿದ್ರಲ್ವಾ, ಇವತ್ತು ಸಂಜೆ ಹಾಲ್ ಬೇರೆ ಕರೆದಿಲ್ಲ. ಈಗ ಏನ್ ಮಾಡೋದಕ್ಕ? ತಾಯಿಯ ದಾರಿ ಕಾಣದೆ ಎದುರುಕೊಂಡಿದ್ದಳು ಶ್ರಾವಣಿ. ಬರ್ತಾರ್ ಬಿಡು, ಅಸಡ್ಡೆಯಿಂದ ಉತ್ತರಿಸಿದ ದಿಶಾ ಫೋನ್ನಲ್ಲಿ ಆಟ ಆಡುತ್ತಾ ಕೂತಳು. ನನ್ನ ಅಮ್ಮ ಅಂದ್ರೆ ನಿನಗೆ ಅಷ್ಟು ಕೇರ್ಲೆಸ್ ಯಾಕೆ ಅಕ್ಕ? ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಶ್ರಾವಣಿ ಹೇಳಿದಾಗ ಫೋನ್ನಿಂದ ಕಣ್ಣು ತೆಗೆದು ಅವಳ ಕಡೆಗೊಮ್ಮೆ ಗುರಾಯಿಸಿ ಮತ್ತೆ ಫೋನ್ನಲ್ಲಿ ಮುಳುಗಿದಳು ದಿಶಾ. ಬಾಗಿಲ ಬಳಿಯೇ ನಿಂತು ಹೊರಗಡೆ ನೋಡುತ್ತಾ ಅಳುತ್ತಾ ನಿಂತಿದ್ದಳು ಶ್ರಾವಣಿ. ಗಡಿಯಾರದ ಕಡೆಗೊಮ್ಮೆ ಕಣ್ಣು ಹಾಯಿಸಿದ ದಿಶಾಗೂ ಸಮಯ 8 ಗಂಟೆ ತೋರಿಸ್ತಾ ಇರುವುದನ್ನು ನೋಡಿ ದಿಗಿಲಾಯ್ತು. ಅಳ್ಬೇಡ್ವೆ, ಚಿಕ್ಕಮ್ಮ ಬರ್ತಾರೆ ಇರು. ಶ್ರಾವಣಿಯ ಬಳಿ ಹೋಗಿ ನೋಡಿದಾಗ ದಿಶಾನ ಬಿಗಿದಪ್ಪಿಕೊಂಡು ಜೋರಾಗಿ ಹತ್ತಳು. ಅಕ್ಕ, ಅವತ್ತು ಅಪ್ಪ ಬರ್ತಾರೆ ಅಂತ ನಾವೀಗೆ ದಾರಿ ಕಾಯ್ತಾ ಇದ್ವಿ ಅಲ್ವಾ? ಅಳುತ್ತಲೇ ಕೇಳಿದಾಗ ದಿಶಾ ಹೆದೆ ದಸಕ್ಕೆಂದಿತು. ಆ ದಿನಗಳನ್ನೊಮ್ಮೆ ನೆನಪಿಸಿಕೊಂಡ ದಿಶಾ ಕಂಗಳು ಕೂಡ ಸದ್ದಿಲ್ಲದೆ ಕ್ಷಣದಲ್ಲಿ ತುಂಬಿತು. ಚಿಕ್ಕಮ್ಮ ಬರ್ತಾರೆ, ಅಳ್ಬೇಡ ನೀನು, ನನಗೆ ಭಯ ಆಗುತ್ತೆ, ತಡವರಿಸಿತು ದಿಶಾ ಮಾತು. ನಿರಂತರವಾಗಿ ಮಳೆ ಸುರಿಯುತ್ತಿದ್ದ ದಿನಗಳು. ಬೆಳಗ್ಗೆ ಕೆಲಸಕ್ಕೆಂದು ಮನೆ ಬಿಟ್ಟಿದ್ದ ಶಂಕರ್ ಅವರು ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರುವಾಗ ದಾರಿ ಮಧ್ಯೆ ನಡೆದ ಭೀಕರ ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಪಾಲಾಗಿದ್ರು. ಮನೆಯಲ್ಲಿ ಅವರ ದಾರಿ ಕಾಯುತ್ತಿದ್ದ ಮಡದಿ ಮಕ್ಕಳು ಅವರ ಬರುವನ್ನೇ ಎದುರು ನೋಡ್ತಿರುವಾಗ ಯಾರೋ ಬಂದು ಕೂಡಲೇ ಆಸ್ಪತ್ರೆಗೆ ಹೋಗುವಂತೆ ಹೇಳಿದಾಗ ತಡ ಮಾಡದೆ ಆಸ್ಪತ್ರೆಗೆ ಹೋಗಿದ್ದರು ಹೊಸ್ಸಲ.
ನಾನಿನ್ನೂ ಬದುಕಲ್ಲ ಹೊಸಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ದಿಶಾ ತಾಯಿಲ್ಲದ ಮಗು, ನಾನು ಹೋಗ್ಬಿಟ್ರಿ ಅವಳಿಗೆ ಬೇರೆ ಯಾರಿಲ್ಲ, ಅವಳಿಗೆ ಯಾವುದ್ರಲ್ಲಿಯೂ ಕೊರತೆ ಬಾರದ ಹಾಗೆ ಚೆನ್ನಾಗಿ ನೋಡ್ಕೋತೀಯ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಕಷ್ಟಪಟ್ಟು ಮಾತಾಡ್ತಿದ್ದ ಶಂಕರ ಕೈ ಹಿಡಿದ ಹೊಸಲ, ನಿಮ್ಗೇನು ಆಗೋದಿಲ್ಲ, ನಾ ಇಬ್ರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಕಳಿಗೆ ಯಾವುದ್ರಲ್ಲಿಯೂ ಕಮ್ಮಿ ಮಾಡಲ್ಲ. ಹೊಸಲ ಮಾತಾಡ್ತಿದ್ರೆ ಶಂಕರ್ ಹೆದೆ ಬಡಿಯುವುದನ್ನು ಶಾಶ್ವತವಾಗಿ ನಿಲ್ಲಿಸಿತ್ತು. ಹೊಸಲಾಗಿ ಅದು ಗೊತ್ತಾಗುತ್ತಿದ್ದಂತೆ ಮಲಗಿರೋ ಗಂಡನ ಹೆದೆಗೊರಗಿ ಜೋರಾಗಿ ಹತ್ತರು. ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡು ಗಂಡ ಇಲ್ಲದೆ ಮುಂದಿನ ಜೀವನ ಹೇಗೆ ಕಳೆಯಲೆಂದು ರೋಧಿಸ್ತಿರುವವರ ಕಣ್ಣೊರೆಸಲು ಯಾರ ಕೈಗಳು ಇರಲಿಲ್ಲ. ತಂದೆ ಸಾಯುವಾಗ 10ನೇ ತರಗತಿಯಲ್ಲಿ ಓದುತ್ತಿದ್ದ ದಿಶಾಗೆ ಅದೇ ಹಳೆಯ ಘಟನೆ ನೆನಪಾಗಿ ಕಂಗಳು ತುಂಬಿತು. ಹೊಸಲವಳನ್ನ ಹೆತ್ತವಳಲ್ಲ, ಆದರೂ ಹೆತ್ತವಳ ಸ್ಥಾನದಲ್ಲಿದ್ದು ದಿಶಾ ಬೇಕು ಬೇಡಗಳನ್ನು ಪೂರೈಸ್ತಿದ್ರು. ಪ್ರೀತಿ ತೋರಿಸಲು, ವಾತ್ಸಲ್ಯ ಸುದ್ದಿ ಹರಿಸಲು ಎತ್ತು ಮಕ್ಕಳೇ ಆಗ್ಬೇಕಿಲ್ಲ. ಬಾಯಿ ಮುಚ್ಚು, ಹಳ್ಬೇಡ ನೀನು, ಹಳ್ಬೇಡ ಎಂದ ದಿಶಾ ಗಂಟಲು ಒಣಗಿತ್ತು. ಹೆದರಿದವಳ ಕೈ ಕಾಲುಗಳಲ್ಲಿ ನಡುಕ ಹುಟ್ಟಿತು. ಶ್ರಾವಣಿಗೆ ಅಳ್ಬೇಡ ಹೇಳಿದವಳು ಅವಳಿಗಿಂತ ಹೆಚ್ಚಾಗಿ ಅಳ್ತಿದ್ದಳು. ಗೇಟ್ ತೆರೆದುಕೊಂಡ ಸದ್ದಾದಾಗ ಇಬ್ಬರು ಬಳಿ ಹೋಗಿ ನಿಂತ್ಬಿಟ್ರು. ಹೊಸಲ ನಡೆದು ಬರ್ತಾ ಇರುವುದನ್ನ ನೋಡಿದ್ದ ದಿಶಾ, ಶ್ರಾವಣಿ ಇಬ್ಬರು ಹೋಗಿ ಹೊಸಲ ಕೊರಳನ್ನ ಅಪ್ಪಿಕೊಂಡ್ರು. ಇಷ್ಟೊತ್ತಿ ಎಲ್ಲೋಗಿದ್ರಿ ಅಮ್ಮ? ಶ್ರಾವಣಿ ಕೇಳಿದಳು. ಬರೋದು ತಡವಾಗುತ್ತೆ ಅನ್ನೋದಾದ್ರೆ ಮೊದಲೇ ಹೇಳಬೇಕು, ಮನೆಯಲ್ಲಿ ನಾವಿಬ್ಬರೇ ಕಾಯ್ತಾ ಇರ್ತೀವಿ ಅಂತ ಗೊತ್ತಾಗಲ್ವಾ ಹೇಳಿದಳು ದಿಶಾ. ಮನಸ್ಸಲ್ಲಿ ಅವರ ಮೇಲೆ ಪ್ರೀತಿ ಇದ್ದರೂ ಯಾವತ್ತೂ ತೋರಿಸಿಕೊಂಡವಳಲ್ಲ ದಿಶಾ. ಅಗರಬತ್ತಿನ ಟೆಂಪೋಗೆ ಲೋಡ್ ಮಾಡಬೇಕಿತ್ತು, ಹಾಗಾಗಿ ತಡ ಆಯಿತು. ಭಯ ಆಯ್ತಾ ಮಕ್ಕಳನ್ನ ಬಳಸಿಕೊಂಡೇ ಮನೆ ಒಳಗಡೆ ನಡೆದರು ಹೊಸಲ. ಇನ್ನು ಹೀಗೆ ಲೇಟ್ ಮಾಡಬೇಡಿ, ನಿಮ್ಮ ಮಗಳು ಅಳ್ತಾಳೆ, ಅವಳಿಗೆ ಉತ್ತರಿಸೋಷ್ಟರಲ್ಲಿ ನನಗೆ ಸಾಕಾಗುತ್ತೆ. ಹೊಸಲಾರ ಬಳಿಯಿಂದ ತುಸು ದೂರ ನಡೆದು ನೋಡಿದಳು ದಿಶಾ. ಇನ್ನು ಮುಂದೆ ಹೀಗೆ ಮಾಡಬೇಡಿ ಅಮ್ಮ, ನಮಗೆ ಭಯ ಆಗುತ್ತೆ. ಹೊಸಲಾರನ್ನ ಅಪ್ಪಿಕೊಂಡೇ ನೋಡಿದಳು ಶ್ರಾವಣಿ. ಹೆದರ್ಕೋಬೇಡಿ, ನನಗೇನು ಆಗಲ್ಲ ಹೇಳಿದವರು ಬ್ಯಾಗ್ ಇಟ್ಟು ಕೈಕಾಲು ಮುಖ ತೊಳೆದು ಹಾಲು ಕರೆಯುವ ಪಾತ್ರೆ ಹಿಡಿದು ಕೊಟ್ಟಿಗೆಗೆ ನಡೆದರು. ಶ್ರಾವಣಿ ಟಾರ್ಚ್ ಲೈಟ್ ಹಿಡಿದು ಕೊಟ್ಟಿಗೆಗೆ ನಡೆದು ಹೊಸಲ ಹಾಲು ಕರೆದು ಮುಗಿಸೋವರೆಗೂ ಅಲ್ಲಿಯೇ ನಿಂತಳು. ಮಗ, ನೀನು ಒಳಗಡೆ ಹೋಗು, ನಾನು ಹಾಲು ಕೊಟ್ಟು ಬರ್ತೀನಿ. ಡಿಪೋ ಇನ್ನೂ ಮುಚ್ಚಿಲ್ಲ, ಬರುವಾಗ ನೋಡ್ಕೊಂಡು ಬಂದೆ. ಈ ಪಾತ್ರೆ ಒಳಗಡೆ ಕೊಂಡೋಗು. ಮಕ್ಕಳಿಬ್ಬರಿಗೆ ಕುಡಿಯಲು ಬೇಕಾಗುವಷ್ಟು ಹಾಲಿರೋ ಪಾತ್ರೆ ಶ್ರಾವಣಿ ಕೈಗಿಟ್ಟು ಅವಳ ಕೈಯಲ್ಲಿದ್ದ ಟಾರ್ಚ್ ಪಡೆದು ಡಿಪೋಗೆ ನಡೆದ್ರು. ಈ ಅಮ್ಮನಿಗೆ ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ. ನಾನು ಓದಿ ಮುಗಿಸಿ ಒಳ್ಳೆಯ ಕಡೆ ಕೆಲಸ ಹಿಡಿದ ಕೂಡಲೇ ಅಮ್ಮನನ್ನು ಈಗ ಹೋಗ್ತಿರೋ ಕೆಲಸದಿಂದ ಬಿಡಿಸ್ತೀನಿ. ಹಾಲಿನ ಪಾತ್ರೆ ಹಿಡಿದುಕೊಂಡು ಮನೆ ಒಳಗಡೆ ಹೋಗ್ತಿರುವಾಗ ಹೇಳಿದ ಶ್ರಾವಣಿಯ ಮಾತು ದಿಶಾ ಕಿವಿಗೆ ಕೇಳಿಸಿತು. ಶ್ರಾವಣಿ ಯೋಚಿಸಿದ್ದು, ಇಷ್ಟು ದಿನ ನನ್ನ ತಲೆಗೆ ಯಾಕೆ ಹೋಗಿಲ್ಲ, ಅವರು ನನ್ನ ಚಿಕ್ಕಮ್ಮ ಅಂತಾನ? ಏನೇ ಆಗಿರಲಿ, ಅವರು ಕಷ್ಟಪಡ್ತಾ ಇರೋದು ನನಗೋಸ್ಕರ ಕೂಡ ಅಲ್ವಾ? ಮತ್ತೆ ನಾನ್ಯಾಕೆ ಶ್ರಾವಣಿ ಥರ ಯೋಚನೆ ಮಾಡಿಲ್ಲ? ಈ ಸಲ ನನ್ನ ಡಿಗ್ರಿ ಮುಗಿಯುತ್ತೆ, ಒಳ್ಳೆ ಕಡೆ ಕೆಲಸ ಹಿಡಿದು ಅವ್ರನ್ನ ಕೆಲಸದಿಂದ ಬಿಡಿಸ್ಬೇಕು ಮನಸ್ಸಲ್ಲೇ ಯೋಚಿಸಿದಳು ದಿಶಾ. ಹೊಸಲ ಡೈರಿಗೆ ಹಾಲು ಕೊಟ್ಟು ಬಂದ ಮೇಲೆ ಅನ್ನ ಸಾಂಬಾರು ಮಾಡಿ ಮಕ್ಕಳಿಬ್ಬರ ಜೊತೆ ಕೂತು ಊಟ ಮುಗಿಸಿದ್ರು. ಅವರ ಮುಖದಲ್ಲಿ ಕಾಣುತ್ತಿದ್ದ ಸುಸ್ತನ್ನು ಗಮನಿಸಿದ ಶ್ರಾವಣಿ ಅವಳೇ ಪಾತ್ರೆ ತೊಳೆದು ಅಡುಗೆ ಮನೆ ಶುಚಿಗೊಳಿಸಿದಳು. ತಂಗಿ ಕಡೆಗೊಮ್ಮೆ ನೋಡಿ ಮಲಗುವ ಕೋಣೆ ಸೇರಿಕೊಂಡಳು ದಿಶಾ. ಭಾನುವಾರ ಮಕ್ಕಳಿಬ್ಬರು ಒತ್ತಡವಾಗಿ ಎದ್ದು ಹೊರಗಡೆ ನಿಂತು ಮಾತಾಡುತ್ತಾ ಅಲ್ಲುಚ್ಚುತ್ತಿರುವಾಗ ಮನೆ ಮುಂದೆ ಆಟೋ ನಿಂತ ಸದ್ದಾಯಿತು. ಅಕ್ಕ, ಉಷಾ ಅತ್ತೆ ಬಂದ್ರು, ಓಡು ಓಡು ಶ್ರಾವಣಿ ಹೇಳಿ ಒಳಗಡೆ ಓಡಿದಾಗ ದಿಶಾ ಕೂಡ ಕಾಲಿಗೆ ಬುದ್ಧಿ ಹೇಳಿದಳು. ನಾವ್ ಈಗ ಎದ್ದಿದ್ದು ಅಂತ ಹೇಳ್ಬೇಡಿ, ಉಷಾ ಅತ್ತೆ ಬಂದ್ರು. ಅಡುಗೆ ಮನೆಯಲ್ಲಿದ್ದ ಹೊಸಲಾರಲ್ಲಿ ಹೇಳಿದ ದಿಶಾ ಮನೆಯ ಹಿಂಬಾಗಿಲಿನಿಂದ ಹಿತ್ತಲಿಗೆ ನಡೆದಳು. ಇವ್ರು ಯಾಕಪ್ಪ ಬರೋದಕ್ಕೋದ್ರು ಯೋಚಿಸುತ್ತಾ ಹಣೆ ನೀವಿಕೊಂಡರು ಹೊಸಲ. ದಿಶಾ ಹೊಸಲ, ಎಲ್ಲಿ ಹಾಳಾಗೋಗಿದ್ದೀರಿ? ಮನೆ ಒಳಗಡೆ ಬರುತ್ತಿದ್ದಂತೆ ಕೂಗಿದ್ರು ಉಷಾ. ಬಂದೆ ಹೇಳುತ್ತಾ ಸೀರೆ ಸೆರಗಲ್ಲಿ ಕೈ ಒರೆಸಿಕೊಂಡು ಹೊರಗಡೆ ನಡೆದರು ಹೊಸಲ. ಈಗ ಬಂದ್ರ ಅದಕ್ಕೆ ಕ್ಷೇಮನ? ಊರಿನಲ್ಲಿ ಎಲ್ಲ ಹೇಗಿದ್ದಾರೆ? ಬಂದವರಿಗೆ ಕುಡಿಯಲು ನೀರು ಕೊಡುತ್ತಾ ವಿಚಾರಿಸಿದ್ರು ಹೊಸಲ. ಹಾಂ, ಎಲ್ಲ ಆರಾಮ್. ದಿಶೆಯಲ್ಲಿ ಕಾಣಿಸ್ತಿಲ್ಲ. ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಿದ್ರು. ಹೇಗಿದ್ದೀರಾ ಅತ್ತೆ? ಹಾಕ್ತಾನೆ ನೋಡಿದ್ದವರಂತೆ ಬಂದು ಕೇಳಿದಳು ದಿಶಾ. ಚೆನ್ನಾಗಿದ್ದೀನಿ, ನೀನಾಗಿದ್ದೀಯಾ? ಯಾಕೆ ತುಂಬ ಸ್ವರ್ಗೋಗಿರೋ ಹಾಗಿದ್ದೀಯಾ? ನಿನ್ನ ಚಿಕ್ಕಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಹೊಸಲ ಕಡೆ ನೋಡುತ್ತಾ ಕೇಳಿದ್ರು. ಚೆನ್ನಾಗಿದ್ದೀನಿ ಅತ್ತೆ, ನಾನೀಗ ದೊಡ್ಡವಳಾಗಿದ್ದೀನಿ, ನನ್ನ ಯಾರೋ ಯಾಕೆ ನೋಡ್ಕೋತಾರೆ? ನನಗೆ ನೋಡ್ಕೊಳ್ಳೋಕೆ ಗೊತ್ತಿಲ್ವಾ? ನಗುತ್ತಲೇ ಹೇಳಿದಳು. ತಂದೆ ತಾಯಿ ಇಲ್ಲದ ಮಗು ಅಲ್ವಾ, ಚಿಕ್ಕಮ್ಮನ ಸರಿಯಾಗಿ ನೋಡ್ಕೋತಾಳೋ ಇಲ್ವೋ ಅನ್ನೋ ಅರ್ಥದಲ್ಲಿ ಕೇಳಿದೆ ಎಂದರು ಉಷಾ. ಅತ್ತೆ ಹೀಗೆ ಬಂದ್ರಾ? ಹೇಗಿದ್ದೀರಾ? ಶ್ರಾವಣಿ ಕೇಳಿದಳು. ಹಾಂ, ನಾನು ಬಂದು ಇಷ್ಟೊತ್ತಾಯ್ತು, ಬಂದು ಮಾತಾಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಅದೇನಂತ ಬುದ್ಧಿ ಕಳಿಸಿದ್ದಾಳು ನಿನ್ನಮ್ಮ. ವ್ಯಂಗ್ಯದ ಜೊತೆ
ಜೊತೆ ತುಸು ಆಸಾನಿಯೂ ಇತ್ತು. ನೀವೇನ್ ಬರ್ತಿದ್ದಾಗೆ ಹೋಗಲ್ಲ ಅಲ್ವಾ ಅತ್ತೆ? ಅದಕ್ಕೆ ಪರವಾಗಿಲ್ಲ, ಆಮೇಲೆ ಮಾತಾಡ್ಸಿದ್ರಾಯ್ತು ಅಂತ ಅನ್ಕೊಂಡೆ. ಉಷಾ ಮಾತಿಗೆ ಎದುರೇಟು ನೀಡಿದಳು ಶ್ರಾವಣಿ. ಮಾತಾಡೋದು ಚೆನ್ನಾಗಿ ಕಲಿಸಿದ್ದಾಳೆ ನಿಮ್ಮಮ್ಮ. ಮೂತಿ ಸೊಟ್ಟಗೆ ಮಾಡಿಕೊಂಡು ನೋಡಿದಾಗ ಇಬ್ಬರಿಗೂ ಎದುರು ಮಾತಾಡದಂತೆ ಸನ್ನೆ ಮಾಡಿದ್ರು ಒಸ್ಸಲ. ಅದಕ್ಕೆ ಕೈಕಾಲು ತೊಳ್ಕೊಂಡು ಬನ್ನಿ, ತಿಂಡಿ ತಿನ್ನೋಣ ಹೇಳಿ ಒಸ್ಸಲ ಅಡುಗೆ ಮನೆ ಸೇರಿದ್ರು. ದಿಶಾ ಶ್ರಾವಣಿ ಕೂಡ ಅವರ ಹಿಂದೆ ನಡೆದ್ರು. ತಟ್ಟೆಗೆ ಇಡ್ಲಿ ಸಾಂಬಾರ್ ಬಡಿಸಿ ಮೊದಲು ಹುಷಾರಿಗೆ ಕೊಟ್ಟು ಮಕ್ಕಳಿಬ್ಬರಿಗೂ ಬಡಿಸಿಕೊಟ್ರು. ನೀವು ಕೂಡ ಇನ್ನೂ ತಿಂಡಿ ತಿಂದಿಲ್ವಾ? ಇಷ್ಟೊತ್ತು ಅದೇನ್ ಮಾಡ್ತಿದ್ರಿ? ಉಷಾ ಕೇಳಿದ್ರು. ಅದಕ್ಕೆ ಅದು ನಾನು ತಿಂಡಿ ಮಾಡುವಾಗ ಸ್ವಲ್ಪ ಹೊತ್ತಾಯ್ತು, ಹಾಗಾಗಿ ಸುಳ್ಳು ಹೇಳಿದ್ರು ಒಸ್ಸಲ. ಇಷ್ಟೊತ್ತು ಅದೇನು ಕಡ್ದು ಗುಡ್ಡೆ ಆಗ್ತಿದ್ಯೋ? ಒಸ್ಸಲಾಗಿ ಬೊಯ್ಯುತ್ತಲೇ ತಿಂಡಿ ತಿಂದು ಮುಗಿಸಿದ್ರು ಉಷಾ. ದಿಶಾ, ಇನ್ನೆಷ್ಟು ತಿಂಗಳಿದೆಯಮ್ಮ ನಿನ್ನ ಕಾಲೇಜ್ ಮುಗಿಯೋಕೆ? ತಿಂಡಿ ತಿಂದಾದ ಮೇಲೆ ಹಾಲ್ನಲ್ಲಿ ಕೂತಿದ್ದಾಗ ಕೇಳಿದ್ರು ಉಷಾ. ಇನ್ನು 3 ತಿಂಗಳಿದೆ. ಯಾಕತ್ತೆ ಕೇಳಿದಳು ದಿಶಾ. ಒಸ್ಸಲ ನನ್ನ ತಮ್ಮನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಹಾಗಾಗಿ ದಿಶಾನ ನನ್ನ ಮಗ ಅಜಯ್ಗೆ ತಂದ್ಕೊಳ್ಳೋಣ ಅಂತಿದ್ದೀನಿ. ಇದಕ್ಕೆ ನೀನೇನಂತೀಯ? ಉಷಾ ಕೇಳಿ ಮುಗಿಸಿದಾಗ ಒಸ್ಸಲ ಅವರು ದಿಶಾ ಮುಖ ನೋಡಿದ್ರು. ದಿಶಾ ಕೂಡ ಒಸ್ಸಲಾರನ್ನೇ ನೋಡ್ತಾ ಇದ್ದಳು. ಸಂಬಂಧದೊಳಗೆ ಮದ್ವೆ ಮಾಡ್ಕೊಡೋಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ಮನಸ್ಸಲ್ಲೇ ಇದ್ದಿದ್ದನ್ನ ಹೇಳಿದ್ರು ಒಸ್ಸಲ. ಯಾಕೆ ಇಷ್ಟ ಇಲ್ಲ? ದಿಶಾನೇ ನನ್ನ ಮನೆ ಸೊಸೆ ಅಂತ ನಾನು ಯಾವತ್ತೋ ನಿರ್ಧಾರ ಮಾಡಿದ್ದೀನಿ, ಉಷಾ ಹೇಳಿದ್ರು. ನೀವು ಯಾರನ್ನು ಕೇಳಿ ನಿರ್ಧಾರ ಮಾಡಿರೋದು? ಅದಕ್ಕೆ ದಿಶಾ ನನ್ನ ತಮ್ಮನ ಮಗಳು, ಅವಳ ಮದುವೆ ಬಗ್ಗೆ ನಿರ್ಧಾರ ಮಾಡೋ ಹಕ್ಕು ನನಗಿದೆ. ಇಷ್ಟಕ್ಕೂ ನಿನಗೆ ಯಾವ ಅಧಿಕಾರ ಇದೆ ಅವಳ ಜೀವನದ ಬಗ್ಗೆ ನಿರ್ಧಾರ ಮಾಡೋಕೆ? ನೀನು ಅವಳ ಅಪ್ಪನ 2ನೇ ಹೆಂಡತಿ, ಅವಳ ಚಿಕ್ಕಮ್ಮ, ಅವಳ ಅಮ್ಮ ಅಲ್ಲ, ಕಟುವಾಗಿ ನೋಡಿದರು ಉಷಾ. ಉಷಾ ಮಾತಿಗೆ ಒಸ್ಸಲ ಕಣ್ಣು ತುಂಬಿತ್ತು. ದಿಶಾ ಕೂಡ ಆ ಸಮಯದಲ್ಲಿ ಮೌನವಾಗಿ ಇದ್ದಿದ್ದು ಅವರಿಗೆ ಮತ್ತೂ ನೋವುಂಟು ಮಾಡಿತ್ತು. ದಿಶಾ, ನಿನ್ನ ಓದು ಮುಗಿತಾ ಇದ್ದ ಹಾಗೆ ಅಜಯ್ಗೂ ನಿನಗೂ ಮದುವೆ, ಉಷಾ ಹೇಳಿದಾಗ ದಿಶಾ ಮತ್ತೆ ಒಸ್ಸಲ ಮುಖ ನೋಡಿದಳು. ಅವರು ಮಾತ್ರ ತಗ್ಗಿಸಿದ ತಲೆ ಮೇಲೆತ್ತಿರಲಿಲ್ಲ. ಉಷಾರವರು ದಿಶಾನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಲು ಶುರು ಮಾಡಿದಾಗ ಒಸ್ಸಲ ಅಡಿಗೆ ಮನೆಗೆ ಎದ್ದೋದ್ರು. ಅವರು ಬಂದಾಗ್ಲೆಲ್ಲ ದಿಶಾ ಕಿವಿ ಚುಚ್ಚುವ ಕೆಲಸ ಮಾಡುವುದು ಒಸ್ಸಲಾಗಿ ಹೊಸ್ತೇನಾಗಿರ್ಲಿಲ್ಲ. ಅಮ್ಮ, ಅತ್ತೆ ಅಕ್ಕನ ಜೊತೆ ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ದಾರೆ. ದಿಶಾನ ಬಳಿ ಉಷಾ ಮಾತಾಡ್ತಾ ಇರೋದನ್ನ ನೋಡಿ ಹೋಗಿ ಒಸ್ಸಲಾಗಿ ಹೇಳಿದಳು ಶ್ರಾವಣಿ. ಅತ್ತೆ ತುಂಬಾ ದಿನ ಬಿಟ್ಟು ಮನೆಗೆ ಬಂದಿದ್ದಾರಲ್ಲ, ಏನೋ ಮುಖ್ಯವಾದ ವಿಚಾರ ಮಾತಾಡೋದಿರುತ್ತೆ, ಮಾತಾಡ್ಕೊಳ್ಳಿ ಬಿಡು, ಶಾಂತವಾಗಿ ನೋಡಿದರು ಒಸ್ಸಲ. ಹಾಗಲ್ಲ ಅಮ್ಮ, ಅತ್ತೆ ಬಂದು ಹೋದ್ಮೇಲೆ ಯಾವಾಗ್ಲೂ ಅಕ್ಕ ನಿಮ್ ಜೊತೆ ಜಗಳ ಮಾಡ್ತಾಳೆ, ಅದಕ್ಕೆ ಹೇಳಿದ ಶ್ರಾವಣಿನ ನೋಡಿದ ಒಸ್ಸಲ. ಜಗಳ ಮಾಡ್ಲಿ ಬಿಡು, ನಿನಗೆ ಯಾಕೆ ಅಷ್ಟು ಚಿಂತೆ? ಬರೆಯೋದು ಓದೋದು ಏನಾದರೂ ಇದ್ರೆ ನೋಡ್ಕೋ ಹೋಗು ಹೇಳಿದ್ರು. ಹಾಗಲ್ಲ ಅಮ್ಮ, ಅತ್ತೆ ಅಕ್ಕನ ಮದ್ವೆ ಬಗ್ಗೆ ಏನೋ ಮಾತಾಡಿ ಅಕ್ಕನ ತಲೆ ಹಾಳು ಮಾಡ್ತಾರೆ ಎಂದು ಶ್ರಾವಣಿ ಹೇಳಿದಾಗ ಮಾಡುತ್ತಿದ್ದ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಕೈಗೆ ಸಿಕ್ಕ ಮರದ ಸೌಟ್ನಿಂದ ಶ್ರಾವಣಿಗೆ ಒಡೆಯಲು ಶುರು ಮಾಡಿದ್ರು ಒಸ್ಸಲ. ಅಮ್ಮ, ಯಾಕೆ ಹೊಡಿತಾ ಇದ್ದೀರಾ? ನೋವಾಗುತ್ತೆ ಬಿಡಿ ಅಮ್ಮ. ಅವಳು ಹೊತ್ತರೂ ಬಿಡದೆ ಏಟು ಕೊಟ್ಟರು ಒಸ್ಸಲ. ಯಾರ್ದೋ ಮೇಲಿನ ಸಿಟ್ಟಿಗೆ ಅಸಮಾಧಾನಕ್ಕೆ ಶ್ರಾವಣಿ ಬಲಿಯಾಗಿದ್ದಳು. ಶ್ರಾವಣಿಯ ಕೂಗು ಕೇಳಿ ಹೊರಗಡೆ ಕೂತಿದ್ದ ದಿಶಾ ಒಳಗಡೆ ಓಡಿದಾಗ ಉಷಾ ಕೂಡ ಅವಳ ಹಿಂದೆ ನಡೆದ್ರು. ಯಾಕೆ ಅವಳನ್ನು ನೋಡ್ತಾ ಇದ್ದೀರಿ? ಬಿಡಿ. ದಿಶಾ ಬಿಡಿಸಲು ಹೋದಾಗ ಸೌಟು ಕೆಳಗೆ ಬಿಸಾಕಿ ತರಕಾರಿ ಹಚ್ಚಲು ಕೂತ್ರು. ಅಕ್ಕ, ತುಂಬಾ ನೋವಾಗ್ತಿದೆ ನೋಡಕ್ಕ. ಹೊಡೆದ ಜಾಗವನ್ನೆಲ್ಲ ದಿಶಾಗೆ ತೋರಿಸುತ್ತಾ ಅಳುತ್ತಾ ಹೇಳಿದಳು ಶ್ರಾವಣಿ. ಯಾಕೆ ಹೊಡೆದೆ ಏನು ಅನ್ನೋದನ್ನ ಕೂಡ ಕೇಳದೆ ಅಡುಗೆ ಮನೆಗೆ ಹೋಗಿದ್ದ ಉಷಾ ಹೊರಗಡೆ ನಡೆದ್ರು. ನೀನೇನ್ ಮಾಡಿದೆ? ಕೆಂಪಗಾಗಿದ್ದ ಗಾಯದ ಮೇಲೆ ಸವರುತ್ತಾ ಕೇಳಿದಳು. ಏನು ಮಾಡಿಲ್ಲ ಅಕ್ಕ, ಅಳುತ್ತಲೇ ಉತ್ತರಿಸಿದಳು ಶ್ರಾವಣಿ. ಅವಳೇನು ಮಾಡಿಲ್ಲ ಅಂತಿದ್ದಾಳಲ್ಲ, ಮತ್ ಯಾಕೆ ಹೊಡೆದ್ರಿ? ದಿಶಾ ದನಿ ಹಿಂದಿಗಿಂತ ಸ್ವಲ್ಪ ಜೋರಾಗಿತ್ತು. ನಿನಗೆ ಹೊಡೆಯೋಕ್ಕಾಗಲ್ಲ, ಆ ಹಕ್ಕು ನನಗಿಲ್ಲ, ಇವಳಿಗೆ ಹೊಡೆಯೋ ಹಕ್ಕು ಕೂಡ ನನಗಿಲ್ವಾ? ಕಣ್ಣು ತುಂಬಿಕೊಂಡು ದಿಶಾ ಕಡೆ ನೋಡುತ್ತಾ ಕೇಳಿ ಕಣ್ಣೊರೆಸಿಕೊಂಡು ಮತ್ತೆ ಅವರ ಕೆಲಸ ಮುಂದುವರಿಸಿದ್ರು. ದಿಶಾ ಅಳುತ್ತಿದ್ದ ಶ್ರಾವಣಿನ ಅಲ್ಲಿಂದ ಹೊರಗಡೆ ಕರೆದೊಯ್ದಳು. ದಿಶಾ, ನಿನ್ ಚಿಕ್ಕಮ್ಮ ನಿನ್ಗೂ ಹೀಗೆ ಹೊಡಿತಾಳ ಹೇಗೆ? ಉಷಾ ಕೇಳಿದಾಗ, ನೀವ್ಯಾಕೆ ನಮ್ಮ ಮನೆಗೆ ಬರ್ತೀರಿ? ನೀವು ಪ್ರತಿ ಸಲ ಬಂದೋದ್ಮೇಲೆ ದಿನ ಅಕ್ಕ ಅಮ್ಮನ ಜೊತೆ ಜಗಳ ಮಾಡ್ತಾಳೆ. ಕಳೆದ ಸಲ ನೀವು ಬಂದೋದ್ಮೇಲೆ ಫೋನ್ ತೆಗೆದುಕೊಡೋಕೆ ಜಗಳ ಮಾಡಿದ್ಲು. ನನ್ನ ಕಿವಿ ಓಲೆ ಮಾರಿ ಅಮ್ಮ ಅಕ್ಕನಿಗೆ ಫೋನ್ ತೆಗೆದುಕೊಟ್ರು. ನನ್ನಮ್ಮ ಅವಳಿಗೋಸ್ಕರ ಏನು ಮಾಡಿದ್ರು ಅವಳಿಗೆ ಸಮಾಧಾನ ಇಲ್ಲ. ಎಲ್ಲ ನಿಮ್ಮಿಂದನೇ. ನೀವು ಅಕ್ಕನಿಗೆ ಏನೇನೋ ಹೇಳ್ಕೊಟ್ಟು ಅವಳು ಹಾಗೆ ಮಾಡ್ತಾಳೆ. ನಮ್ಮ ಮನೆಗೆ ಬರಬೇಡಿ ನೀವು, ಹೋಗಿ ಇಲ್ಲಿಂದ ಅಳುತ್ತಲೇ ಹೇಳಿದಳು ಶ್ರಾವಣಿ. ಒಸ್ಸಲ ಬಾರೆ ಹೊರಗೆ. ಮಗಳನ್ನ ನನ್ನ ವಿರುದ್ಧ ಚೂ ಬಿಟ್ಟು ಒಳಗಡೆ ಕೂತು ಮಜಾ ನೋಡ್ತಿದ್ದೀಯಾ? ಬಾರೆ ಆಚೆ. ನಿನ್ ಮಗಳು ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದ್ದಾಳಲ್ವಾ, ಇದೇನಾ ಅವಳಿಗೆ ನೀನ್ ಕಲಿಸ್ಕೊಟ್ಟಿರೋ ಬುದ್ಧಿ? ಉಷಾ ಜೋರಾಗಿ ಕೂಗಾಡಿದ್ರು. ಒಳಗಡೆಯಿಂದ ಬಂದ ಒಸ್ಸಲ ಶ್ರಾವಣಿ ಕಡೆ ತಿರುಗಿ, ಏನ್ ಮಾತಾಡದೆ ಅತ್ತೆ ಹತ್ರ? ಹಾಗೆ ಮಾತಾಡಿದ್ದಕ್ಕೆ ಕ್ಷಮೆ ಕೇಳು ಅತ್ತೆ ಹತ್ರ ಜೋರಾಗಿ ಹೇಳಿದ್ರು. ಶ್ರಾವಣಿ ಮಾತಾಡಿದ್ದಕ್ಕೆ ಉಷಾ ಜೊತೆ ಕ್ಷಮೆ ಕೇಳಲು ಹೇಳಿದ್ರು ಒಸ್ಸಲ. ನಾನ್ ತಪ್ಪಾಯ್ತು ಅಂತ ಕೇಳಲ್ಲ ಅಮ್ಮ. ಕಳೆದ ತಿಂಗಳು ಅತ್ತೆ ಬಂದು ಹೋದ್ಮೇಲೆ ಅಕ್ಕ ಜಗಳ ಮಾಡಿದ್ದು. ನೀವು ಅಕ್ಕನಿಗೆ ಫೋನ್
ಫೋನ್ ತೆಗೆದುಕೊಟ್ಟಿದ್ದು, ಫೋನ್ ತೆಗೆದುಕೊಳ್ಳೋಕೆ ದುಡ್ಡು ಕಮ್ಮಿ ಆಯ್ತು ಅಂತ ನನ್ನ ಓಲೆ ಮಾರಿದ್ದು ಎಲ್ಲ ಈ ಅತ್ತೆಯಿಂದ ಅಲ್ವಾ? ಅಕ್ಕ ಅಪ್ಪ ಇರುವಾಗ ನಿಮ್ ಜೊತೆ ಹೇಗಿದ್ಲು ಅಂತ ನನಗಿನ್ನೂ ನೆನಪಿದೆ ಅಮ್ಮ. ಹೀಗ್ ಮಾತ್ರ ಅಕ್ಕ ನಿಮ್ಮನ್ನ ಯಾರೋ ಹೊರಗಿನವರು ಅನ್ನೋ ತರ ನೋಡ್ತಾಳೆ. ನನಗೆಲ್ಲ ಅರ್ಥ ಆಗುತ್ತೆ ಅಕ್ಕ. ನೀನು ಅತ್ತೆ ಮಾತು ಕೇಳಿ ನನ್ನ ಅಮ್ಮನಿಗೆ ಪ್ರತಿ ಸಲ ನೋವು ಮಾಡ್ತೀಯ, ನನಗೆಲ್ಲ ಗೊತ್ತು ಅಕ್ಕ. ಶ್ರಾವಣಿ ಹೇಳುತ್ತಲೇ ಹೇಳಿದ್ದು ಕೇಳಿ ದಿಶಾಗೆ ಪಿಚ್ಚೆನಿಸಿತು. ಹೊಸಲ ನಿನ್ನ ಮಗಳು ನಾಲ್ಗೆ ಅರಿಬಿಡ್ತಿದ್ದಾಳೆ. ನೀನು ಅವಳಿಗೆ ಬುದ್ಧಿ ಕಲಿಸಿ ಹದ್ದು ಬಸ್ನಲ್ಲಿ ಇಟ್ಟಿಯೋ ಸರಿ, ಇಲ್ಲ ಅಂದ್ರೆ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜೋರಾಗಿ ಕೂಗಾಡಿದ್ರು ಉಷಾ. ದಿಶಾ ಹೊಸಲ ಮುಖ ನೋಡಿದ್ರೆ ಅವರು ಬೇರೆ ಕಡೆ ತಿರುಗಿ ಕಣ್ಣು ಅರಿಸಿಕೊಂಡು ಶ್ರಾವಣಿ ಬಳಿ ನಡೆದ್ರು. ಯಾಕೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀಯಾ? ನಿನಗೆ ಬಾಯಿ ಮುಚ್ಕೊಂಡಿರೋಕ್ ಆಗೋದಿಲ್ವಾ? ಮಗಳ ಮುಂದೆ ನಿಂತು ಕೇಳಿದವರ ಕಣ್ಣಿಂದ ಗಳಗಳನೆ ನೀರು ಕೆಳಗಿಳೀತು. ಶ್ರಾವಣಿ ಅವರನ್ನ ತಬ್ಬಿಕೊಂಡು ಮತ್ತೆ ಎತ್ತಳು. ಅಮ್ಮ, ನಾನೇನಾದ್ರೂ ತಪ್ಪಿಳಿದ್ನ? ಅತ್ತೆ ಸರಿ ಇಲ್ಲ ಅಮ್ಮ, ಅವರು ಅಕ್ಕನ ತಲೆ ಕೆಡಿಸ್ತಾರೆ ಅಂತ ನಿಮ್ಗೂ ಗೊತ್ತು. ಶ್ರಾವಣಿಯ ಮಾತು ಪೂರ್ತಿಗೊಳಿಸಲು ಬಿಡದೆ ಅವಳನ್ನ ಕೋಣೆಯೊಳಗಡೆ ಕರೆದೊಯ್ದರು ಹೊಸಲ. ನೋಡಿದ್ಯಾ ದಿಶಾ ಹೇಗೆ ಅವಳ ಮಗಳನ್ನ ನನ್ನ ವಿರುದ್ಧ ಮಾತಾಡೋಕೆ ತಯಾರು ಮಾಡ್ತಿದ್ದಾಳೆ ಅಂತ? ಅದಕ್ಕೆ ನಾನು ನಿಂಗೆ ಪ್ರತಿ ಬಾರಿ ಬಂದಾಗ್ಲೂ ಹೇಳೋದು ಒಂದೇ ಮಾತು, ಅವಳನ್ನ ನಂಬೇಡ ಅಂತ. ನಿನ್ನ ಚಿಕ್ಕಮ್ಮ ಊಸುರು ಒಳ್ಳಿ ವಂಶಕ್ಕೆ ಸೇರಿದವಳು. ಯಾವಾಗ ಬೇಕೋ ಆಗ ಅವಳಿಗೆ ಬೇಕಾದಂತೆ ಬಣ್ಣ ಬದಲಾಯಿಸ್ತಾಳೆ. ನಿನ್ನ ಅಪ್ಪನನ್ನು ಕೂಡ ಅವಳು ಮರಳು ಮಾಡಿ ಮದ್ವೆ ಆಗಿದ್ದು. ಅದಕ್ಕೆ ಅವಳಂದ್ರೆ ನನಗೆ ಅಷ್ಟಕ್ಕಷ್ಟೇ. ನಿನ್ನ ಓದು ಒಂದು ಮುಗೀಲಿ, ಆಮೇಲೆ ನನಗೆ ಈ ನರಕದಿಂದ ಮುಕ್ತಿ ಕೊಡಿಸ್ತೀನಿ. ದಿಶಾ ಬಳಿ ಹೋಗಿ ಪ್ರೀತಿಯಿಂದ ಮಾತಾಡಿಸಿದ್ರು ಉಷಾ. ಬುದ್ಧಿವಂತೆ ದಿಶಾ ಕೆಲವು ವಿಷಯಗಳಲ್ಲಿ ಮಾತ್ರ ದಡ್ಡಿಯಂತೆ ವರ್ತಿಸ್ತಾ ಇದ್ದಳು. ಪುಟ, ನನ್ನ ಮಾತು ಕೇಳು. ಅತ್ತೆ ದೊಡ್ಡವರು, ಅವರ ಹತ್ರ ಕ್ಷಮೆ ಕೇಳಿದ್ರೆ ನೀನು ಚಿಕ್ಕವಳಾಗಲ್ಲ. ನನ್ನ ಮಾತು ಕೇಳಮ್ಮ. ಶ್ರಾವಣಿ ಕ್ಷಮೆ ಕೇಳುವಂತೆ ಮಾಡಲು ಅವಳ ಜೊತೆ ಪ್ರೀತಿಯಿಂದ ಮಾತಾಡಿ ತಿಳಿ ಹೇಳಲು ನೋಡಿದ್ರು ಹೊಸಲ. ಇಲ್ಲಮ್ಮ, ನಾನು ಅತ್ತೆ ಜೊತೆ ಕ್ಷಮೆ ಕೇಳೋದಿಲ್ಲ. ಅತ್ತೆ ಬಂದೋದ್ಮೇಲೆ ಅಕ್ಕ ಪ್ರತಿ ಸಲ ಜಗಳ ಮಾಡಿದ್ಮೇಲೆ ನೀವು ಅಳ್ತಾ ಕೋರೋದನ್ನ ನಾನು ನೋಡಿದ್ದೀನಿ. ಅದಕ್ಕೆಲ್ಲ ಅತ್ತೆನೇ ಕಾರಣ ಅಂತ ನಿಮಗೂ ಗೊತ್ತು. ನೀವು ಎಷ್ಟು ಬೇಕಾದರೂ ನನಗೆ ಹೊಡೀರಿ, ನಾನು ಮಾತ್ರ ಅವ್ರ ಹತ್ರ ಕ್ಷಮೆ ಕೇಳಲ್ಲ. ಶ್ರಾವಣಿಯು ಅವಳ ಆಟ ಬಿಡಲಿಲ್ಲ. ಅವಳಿಗೆ ಹೇಳುವಷ್ಟು ಹೇಳಿದ ಮೇಲೂ ಅವಳು ಕೇಳಲು ತಯಾರಿರದೇ ಇರೋದನ್ನ ನೋಡಿದ ಹೊಸಲ ಕೋಣೆಯಿಂದ ಹೊರ ನಡೆದ್ರು. ನಿನ್ನ ಮಗಳನ್ನ ಚೆನ್ನಾಗಿ ತಯಾರು ಮಾಡಿದ್ದೀಯಲ್ವಾ? ಕೋಣೆಯಿಂದ ಹೊರ ಹೋದವರ ಬಳಿ ವ್ಯಂಗ್ಯವಾಗಿ ಕೇಳಿದ್ರು ಉಷಾ. ಕ್ಷಮಿಸಿ ಅದಕ್ಕೆ. ಅವಳು ಸಿಟ್ಟಿನಲ್ಲಿ ಏನೇನೋ ಮಾತಾಡಿದ್ಲು. ದಯವಿಟ್ಟು ಯಾವುದನ್ನು ಮನಸ್ಸಿಗೆ ತಗೋಬಿಡಿ, ಕೈ ಮುಗಿದು ಹೇಳಿ ಅಲ್ಲಿ ನಿಲ್ಲದೆ ದಿಶಾ ಕಡೆಗೊಮ್ಮೆ ನೋಡಿ ಅಡುಗೆ ಕೋಣೆಗೆ ಸೇರಿದ್ರು. ದಿಶಾ ಶ್ರಾವಣಿ ಹೇಳಿದ ಮಾತಿನ ಬಗ್ಗೆಯೇ ಯೋಚಿಸ್ತಾ ಇದ್ದಳು. ಹಿಂದಿನ ಬಾರಿ ಅವಳು ಫೋನ್ಗಾಗಿ ಬೇಡಿಕೆ ಇಟ್ಟಿದ್ದು, ಹೊಸಲ 1 ತಿಂಗಳು ಕಾಯುವಂತೆ ಹೇಳಿದ್ದಕ್ಕೆ ಅವಳು ಜೋರಾಗಿ ಜಗಳ ಮಾಡಿದ್ದು, ಊಟ ಬಿಟ್ಟಿದ್ದು ಎಲ್ಲವೂ ನೆನಪಾಯಿತು. ಅವತ್ತು ಚಿಕ್ಕಮ್ಮ ದುಡ್ಡಿಲ್ಲ ಅಂತ ಹೇಳಿದ್ರು, ಆದರೆ ಮರುದಿನ ಸಂಜೆ ನನಗೆ ಹೊಸ ಫೋನ್ ತಗೊಳ್ಳೋಕೆ 15,000 ತಂದುಕೊಟ್ಟಿದ್ರು. ಹಾಗಾದ್ರೆ ಆ ದುಡ್ಡು ಶ್ರಾವಣಿ ಓಲೆ ಮಾರಿ ಬಂದ ದುಡ್ಡ? ಯೋಚಿಸಿದವಳಿಗೆ ಅವಳ ಕೆಟ್ಟ ಹಠಕ್ಕೆ ಅವಳ ಮೇಲೆಯೇ ನಾಚಿಕೆ ಆಯಿತು. ಸತ್ಯವೋ ಸುಳ್ಳು ಎಂದು ಮತ್ತೊಮ್ಮೆ ತಿಳಿದುಕೊಳ್ಳಬೇಕೆಂದು ಶ್ರಾವಣಿ ಜೊತೆ ಮಾತಾಡಲೆಂದು ಅವಳ ಕೋಣೆಗೆ ನಡೆದ್ರೆ ಅವಳು ಹೊತ್ತು ನಿದ್ದೆಗೆ ಜಾರಿದ್ದಳು. ರಾತ್ರಿ ಕೇಳಿದ್ರಾಯ್ತು ಅಂದ್ಕೊಂಡು ಹೊರಗಡೆ ಹೋದಾಗ ಮಲಗಲು ಆಸೆ ಕೊಡುವಂತೆ ಉಷಾ ಕೇಳಿದಾಗ ಅವ್ರಿಗೆ ಆಸೆ ಕೊಟ್ಟು ಹಿತ್ತಲ ಕಡೆ ನಡೆದಳು. ಗೀತಕ್ಕ, ನಿಮ್ಮ ಹತ್ರ ಮೊನ್ನೆ ತಗೊಂಡಿದ್ದ 100 ರೂಪಾಯಿ ನಾಳೆ ಕೊಟ್ಟರೆ ನಡೆಯುತ್ತಾ? ಈ ತಿಂಗಳ ಸಂಬಳ ಇನ್ನೂ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬಿಡಿ ಅಕ್ಕ. ಹೊಸಲ ಹಿತ್ತಲಲ್ಲಿ ನಿಂತು ಬಟ್ಟೆ ಒಗೆಯುವ ಕಲ್ಲಿನ ಬಳಿ ನಿಂತಿದ್ದ ಗೀತಾರಲ್ಲಿ ಮಾತಾಡೋದು ದಿಶಾ ಕಿವಿಗೆ ಬಿದ್ದಿತ್ತು. ಅವಳು ಮರೆಯಲಿ ನಿಂತಿರೋದು ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಪರವಾಗಿಲ್ಲ ಹೊಸಲ, ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದೆ ಹೇಳಿದ್ರು ಗೀತಾ. ಕೊಡ್ತೀನಿ ಅಂತ ಹೇಳಿದ ಸಮಯಕ್ಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಕ್ಕ, ನಾಳೆ ಖಂಡಿತ ಕೊಡ್ತೀನಿ ಹೊಸಲ ಹೇಳಿದಾಗ 100 ರೂಪಾಯಿ ತಗೊಂಡಿರೋದು ಹೊಸಲ, ನೀನ್ ನೋಡಿದ್ರೆ 1000 ರೂಪಾಯಿ ತಗೊಂಡಿದ್ದೀಯಾ ಅನ್ನೋ ಹಾಗೆ ಮಾತಾಡ್ತಿದ್ದೀಯಾ? ಪರವಾಗಿಲ್ಲ, ನಿಧಾನಕ್ಕೆ ಕೊಡು ಅಂದೆ ಅಲ್ವಾ ಎಂದ್ರು ಗೀತಾ. ಇಬ್ಬರ ಮಾತನ್ನ ಕೇಳಿಸಿಕೊಂಡ ದಿಶಾ ಮತ್ತೆ ಮನೆಯೊಳಗೆ ನಡೆದಳು. ಅಂದ್ರೆ ಚಿಕ್ಕಮ್ಮ ನಿನ್ನೆ ಕೂಡ ದುಡ್ಡಿಲ್ಲ ಅಂತ ಹೇಳಿದ್ದು ನಿಧಾನ? ಮತ್ತೆ ಅತ್ತೆ ನೋಡಿದ್ರೆ ನಿನ್ನ ಚಿಕ್ಕಮ್ಮನ ಬಳಿ ಒಳ್ಳೆ ದುಡ್ಡಿದೆ, ಅವಳು ಜಿಪುಣಿ, ಗಂಟು ಬಿಚ್ಚಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಹಾಗಾದ್ರೆ ಅದೆಲ್ಲ ಸುಳ್ಳ? ಒಂದು ವೇಳೆ ದುಡ್ಡಿರೋದೇ ಹಾಗಿದ್ರೆ ಗೀತಾ ಆಂಟಿ ಹತ್ರ 100 ರೂಪಾಯಿ ಸಾಲ ಕೇಳ್ತಿದ್ರ? ಇಷ್ಟು ದಿನ ಆದ್ರೂ ಶ್ರಾವಣಿ ಕಿವಿಯಲ್ಲಿ ಇದ್ದ ಓಲೆ ಏನಾಯ್ತು ಅಂತ ನಾನು ಕೇಳೇ ಇಲ್ಲ. ಅವಳು ಬೇರೆ ಯಾವುದೋ ಕೆಂಪು ಅರಳಿನದ್ದು ಹಾಕೊಂಡಿದ್ಕೆ ನನಗೆ ಹೊಟ್ಟೆ ಕಿಚ್ಚಾಗಿತ್ತು. ಹಾಗಾದ್ರೆ ಅದ್ಯಾವುದು? ಯಾವುದಕ್ಕೂ ಶ್ರಾವಣಿ ಎಚ್ಚರ ಆಗ್ಲಿ. ಹಳೆ ಓಲೆ ಎಲ್ಲಿ, ಈ ಹೊಸ ಓಲೆ ಯಾವುದು ಎಲ್ಲ ಕೇಳ್ತೀನಿ ಅಂದ್ಕೊಂಡ ದಿಶಾ ಫೋನ್ ಹಿಡಿದು ಕೂತಳು. ಹೊಸಲ ರಾತ್ರಿಗೆ ಅಡುಗೆ ತಯಾರಿಸಿ ಎಲ್ಲರನ್ನೂ ಊಟಕ್ಕೆ ಕರೆದ್ರು. ಅಲ್ಲಿಯೂ ಕೊಂಕಾಡಿ ಹೇಗೋ ಊಟ ಮುಗಿಸಿದ್ರು ಉಷಾ. ಅವರಿಗೆ ಮಲಗಲು ಆಸ್ ಕೊಟ್ಟು ದಿಶಾ ಕೋಣೆಗೆ ನಡೆದ್ರೆ ಶ್ರಾವಣಿ ಆಗ್ಲೇ ಮಲಗಿದ್ದಳು. ವಿಷಯ ತಿಳಿದುಕೊಳ್ಳದೆ ಸಮಾಧಾನ ಇರದ ದಿಶಾ ಮಲಗಿರೋ ಶ್ರಾವಣಿನ ಎಬ್ಬಿಸಿದಳು. ಏನಾಯ್ತು ಅಕ್ಕ? ಕಣ್ಣು ಜುತ್ತ ಎದ್ದು ಕೂತ ಶ್ರಾವಣಿ ಕೇಳಿದಳು. ನನಗೆ ನಿದ್ದೆ ಬರ್ತಿಲ್ಲ ಕಣೆ, ಅದಕ್ಕೆ ನಿನ್ನಲ್ಲಿ ಸ್ವಲ್ಪ ಮಾತಾಡೋಣ ಅಂತ ನಿನ್ನನ್ನ ಎಬ್ಬಿಸ್ತೆ ಎಂದಳು ದಿಶಾ. ಮಲ್ಕೋ ಅಕ್ಕ, ಆಗ ನಿದ್ದೆ ಬರುತ್ತೆ ಅನ್ನುತ್ತಾ ಬಾಯಿ ಆಕಳಿಸಿದಳು ಶ್ರಾವಣಿ. ಮಲ್ಕೊಂಡ್ರು ನಿದ್ದೆ ಬರಲ್ಲ, ನಾನೇನೋ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ನಿನ್ನ ಕಿವಿಯಲ್ಲಿದ್ದ ಹಳೆ ಓಲೆ ಏನಾಯ್ತು? ಈ ಹೊಸ ಓಲೆ ಯಾವುದು ಕೇಳಿದಳು. ಅದೆಲ್ಲ ಯಾಕೆ ಅಕ್ಕ, ಸುಮ್ಮನೆ ಮಲ್ಕೊಂಡು ನೀನು ಹೇಳಿದಳು ಶ್ರಾವಣಿ. ಇವಾಗ ನೀನು ಹೇಳ್ತೀಯೋ ಇಲ್ವೋ? ದಿಶಾ ಗದುರ್ತಾ ಕೇಳಿದಾಗ ನಿನಗೆ ಫೋನ್ ಬೇಕು ಅಂತ ಹಠ ಮಾಡಿದ್ದೆ ಅಲ್ವಾ, ಆಗ ಆ ಹಳೆ ಓಲಿನ ಅಮ್ಮ
ಮಾರಿದ್ದಾರೆ. ಇದು ಅಮ್ಮನೇ ತಂದ್ಕೊಟ್ಟಿದ್ದು. ಇದು ಚಿನ್ನದ ಓಲೆ ಅಲ್ವಂತೆ. ಬರೋ ದೀಪಾವಳಿ ಹಬ್ಬಕ್ಕೆ ಚಿನ್ನದ ಓಲೆ ಕೊಡಿಸ್ತೀನಿ ಅಂದಿದ್ದಾರೆ ಅಮ್ಮ. ನೀನು ಯಾವಾಗಲೂ ಅಮ್ಮನನ್ನ ಬೈಬೇಡ ಅಕ್ಕ ಪ್ಲೀಸ್ ಎಂದಳು ಶ್ರಾವಣಿ. ಅವಳ ಮಾತಿಗೆ ತಲೆ ಆಡಿಸಿದ ದಿಶಾ ಸರಿ ನೀನ್ ಮಲ್ಕೋ ಹೇಳಿ ಕೋಣೆಯ ದೀಪ ಆರಿಸಿ ಅವಳು ಮಲಗಿದಳು. ಸತ್ಯ ತಿಳಿದ ದಿಶಾಳ ನಿದ್ದೆ ದೂರವಾಗಿತ್ತು. ಛೇ, ನಾನಿಷ್ಟು ಸಣ್ಣವಳಾಗ್ಬಿಟ್ಟೆ. ಶ್ರಾವಣಿ ಓಲೆ ಮಾರಿದ ದುಡ್ಡಿನಲ್ಲಿ ನನಗೆ ಫೋನ್ ಬೇಕಿತ್ತ? ಮೊದಲೇ ಗೊತ್ತಿದ್ರೆ ನಾನು ಅವಳ ಓಲೆ ಮಾರಕ್ಕೆ ಬಿಡ್ತಿರ್ಲಿಲ್ಲ. ಅತ್ತೆ ಮಾತು ಕೇಳಿ ನಿಜವಾಗ್ಲೂ ಚಿಕ್ಕಮ್ಮನ ಜೊತೆ ಅಪ್ಪನ ದುಡ್ಡಿದೆ ಅಂತಾನೆ ತಿಳ್ಕೊಂಡಿದ್ದೆ. ಅವರು ನನ್ನ ಅಮ್ಮ ಅಲ್ಲ, ಆದ್ರೂ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ನನ್ನಾಗೆ ಶ್ರಾವಣಿಗೂ ಮಾಡ್ತಾರಾ? ಯೋಚಿಸಿದವಳ ಮನಸ್ಸಿನಲ್ಲಿ ಇಂದಿನ ದಿನ ಅವಳು ದುಡ್ಡು ಕೇಳಿದಾಗ ಶ್ರಾವಣಿಗೆ ಕೊಡಲೆಂದು ಎತ್ತಿಟ್ಟಿದ್ದ ದುಡ್ಡು ಒಸ್ಸಲ ದಿಶಾ ಮುಂದೆ ಹಿಡಿದದ್ದು ನೆನಪಾಯ್ತು ಅವಳಿಗೆ. ಚಿಕ್ಕಮ್ಮನಿಗೆ ಮೊದಲಿಂದ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು, ಹಾಗಾಗಿ ಅದು ಈಗಲೂ ಹಾಗೇ ಇದೆಯಾ? ಅತ್ತೆ ಮಾತು ಕೇಳಿ ನಾನೇ ತುಂಬಾ ದುಡುಕಿದ್ದೀನಿ ಅನಿಸ್ತಿದೆ. ಒಂದೊಂದನ್ನೇ ಯೋಚಿಸುತ್ತಿದ್ದ ದಿಶಾ ಬೆಳಗಿನ ಜಾವ ನಿದ್ದೆಗೆ ಜಾರಿದಳು. ಎಂದಿನಂತೆ ಮುಂಜಾನೆ ಬೇಗನೆ ಎದ್ದ ಒಸ್ಸಲ ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಡೈರಿಗೆ ಹಾಲು ಕೊಟ್ಟು ಬಂದು ಟೀ ಮಾಡಲು ಅಡುಗೆ ಮನೆಗೆ ನಡೆದಾಗ ಎದ್ದು ಅಲ್ಲೂ ಉಜ್ಜಿಕೊಂಡು ಬಂದಿದ್ರು ಉಷಾ. ಒಸ್ಸಲ ಡೈರಿಗೆ ಹಾಲು ಕೊಡ್ತೀಯಲ್ಲ, ಅದರ ದುಡ್ಡು ತಿಂಗಳಿಗೆ ಎಷ್ಟು ಬರುತ್ತೆ ಕೇಳಿದ್ರು. 13,000 to 14,000 ಬರುತ್ತೆ. ಅದಕ್ಕೆ ಖರ್ಚೆಲ್ಲ ಹೋಗಿ 3-4 ಸಾವಿರ ಉಳಿಯೋದೇ ಹೆಚ್ಚು. ಕೆಲಸ ಮಾಡುತ್ತಲೇ ಹೇಳಿದ್ರು ಒಸ್ಸಲ. ಅಷ್ಟು ಖರ್ಚಾಗುತ್ತಾ? ಶಂಕರ್ ಇದ್ದಾಗ ಉಳಿಸಿರೋ ಡೈರಿ ದುಡ್ಡಿನಲ್ಲಿ ನನಗೆ ಗೌರಿ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ರೇಷ್ಮೆ ಸೀರೆ ಕೊಡಿಸ್ತಿದ್ದ. ಯಾವತ್ತೂ ಖಾಲಿ ಕೈಯಲ್ಲಿ ನನ್ನನ್ನ ಕಳಿಸ್ತಾ ಇರ್ಲಿಲ್ಲ. ಅವನು ಹೋದ್ಮೇಲೆ ತವರಿಂದ ಅಂತ ಒಂದು ಸೀರೆ ಕೂಡ ಸಿಕ್ಕಿಲ್ಲ ಉಷಾ ಹೇಳಿದ್ರು. ಅವರ ಮುಂದೆ ಹಬೆ ಆಡೋ ಬಿಸಿ ಬಿಸಿ ಟೀ ಜೊತೆ ದೋಸೆ ಚಟ್ನಿ ಇಟ್ಟ ಒಸ್ಸಲ. ಅವ್ರು ಇರುವಾಗ ನಮ್ಗೇನು ಕಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಆಗ ಇಬ್ರು ದುಡಿತಾ ಇದ್ವಿ. ಈಗ ನಾನು ಒಬ್ಬಳೇ ದುಡಿದು ಎಲ್ಲ ಆಗ್ಬೇಕು. ಇವತ್ತು ನಾನು ಖರ್ಚು ಮಾಡೋದು ದೊಡ್ಡದಲ್ಲ. ನನಗೆ 2 ಹೆಣ್ಮಕ್ಳಿದ್ದಾರೆ. ಅವರ ಓದು ಮದುವೆ ಅಂತ ಬಂದಾಗ ಖರ್ಚು ಮಾಡೋರು ಯಾರಿದ್ದಾರೆ ಹೇಳಿ? ಮಕ್ಕಳ ಮದುವೆ ಅಂತ ಬಂದಾಗ ನಾನು ಯಾರ ಮುಂದೆನೂ ದುಡ್ಡಿಗಾಗಿ ಬೇಡಬಾರ್ದು ಅಂತ ಮುಂಜಾಗ್ರತೆ ವಹಿಸಿ ಮಕ್ಕಳಿಗಾಗಿ ಉಳಿತಾಯ ಮಾಡ್ತಿದ್ದೀನಿ. ಶ್ರಾವಣಿ ಮದುವೆಗೆ ಇನ್ನೂ ಸಮಯ ಇದೆ. ಆದ್ರೆ ದಿಶಾಗೆ ಓದು ಮುಗಿತಾ ಇದ್ದ ಹಾಗೆ ಮದುವೆ ಮಾಡ್ಬೇಕಲ್ಲ. ಒಸ್ಸಲ ಮಾತು ಆಗ ತಾನೇ ಎಚ್ಚರವಾಗಿ ಅಲ್ಲುಜ್ಜಲು ಹೋಗುತ್ತಿದ್ದ ದಿಶಾಗೆ ಕೇಳಿಸಿತು. ಒಸ್ಸಲ ಮಾತಿಗೆ ಅವ್ರಿಗೆ ಕಾಣದ ಹಾಗೆ ಮೂತಿ ತಿರುಗಿಸಿದ್ರು ಉಷಾ. ದಿಶಾ ಮದ್ವೆನ ಯಾರಲ್ಲೋ ಸಾಲ ಮಾಡಿ ಮಾಡೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾಳೆ ನನ್ನ ಮಗಳು ಹೇಳ್ಬಾರ್ದಲ್ವಾ? ಚಿಕ್ಕಮ್ಮ ಊರಲ್ಲೆಲ್ಲ ಸಾಲ ಮಾಡಿ ನನಗೆ ಮದ್ವೆ ಮಾಡಿದ್ರು. ಸಾಲ ಇಟ್ಕೊಂಡು ಊರಿಗೆ ಹೋಗೋಕೆ ಮುಜುಗರ ಆಗುತ್ತೆ ಅಂತ. ಯಾರ ಬಳಿಯೂ ಸಾಲ ಮಾಡಿ ಮಕ್ಕಳ ಮದ್ವೆ ಮಾಡಿಸೋ ಹಾಗೆ ಮಾಡ್ಬೇಡ ಅಂತ ದಿನ ದೇವರಲ್ಲಿ ಕೇಳ್ಕೊತೀನಿ. ಅದಕ್ಕೆ ಒಸ್ಸಲ ಟೀ ಕುಡಿಯುತ್ತಾ ಮಾತು ಮುಗಿಸಿದ್ರು. ಹಾ, ದಿಶಾನ ಮದ್ವೆ ಆಗೋ ಹುಡುಗ ನನ್ನ ಮಗನೇ ಆದ್ರೂ ಸಂಪ್ರದಾಯದ ಪ್ರಕಾರ ಅವನಿಗೆ ಅತ್ತೆ ಮನೆಯಿಂದ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಬೇಕು. ಮುಂದಿನ ಸಲ ಬಂದಾಗ ಮದ್ವೆಗೆ ದಿನ ಗೊತ್ತು ಮಾಡ್ಕೊಂಡೇ ಬರೋದು ನಾನು, ತಿಂಡಿ ತಿನ್ನುತ್ತಾ ಹೇಳಿದ್ರು ಉಷಾ. ಅವರ ಮಾತಿಗೆ ಗಮನ ನೀಡದೆ ತಲೆ ಆಡಿಸಿದ್ರು ಒಸ್ಸಲ. ಇದುವರೆಗೂ ಇಬ್ಬರ ಮಾತನ್ನ ಪೂರ್ತಿಯಾಗಿ ಕೇಳಿದ ದಿಶಾ ಸದ್ದಿಲ್ಲದಂತೆ ಇತ್ತಲ ಕಡೆ ನಡೆದಳು. ಚಿಕ್ಕಮ್ಮ ನನ್ನನ್ನ ಕೂಡ ಅವರ ಮಗಳು ಅಂದ್ರ? ನಾನು ಚಿಕ್ಕಮ್ಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀನಾ ಅಥವಾ ಅತ್ತೆ ನನ್ನ ದಾರಿ ತಪ್ಪಿಸ್ತಾ ಇದ್ದಾರಾ? ಚಿಕ್ಕಮ್ಮ ಈ ಮನೆಗೆ ಬಂದಾಗ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಹಾಗಾದ್ರೆ ಬದಲಾಗಿರೋದು ನಾನಾ? ಬ್ರಷ್ ಹಿಡಿದುಕೊಂಡು ಯೋಚಿಸ್ತಾ ನಿಂತಿದ್ದ ದಿಶಾನ ಒಸ್ಸಲ ಕೂಗಿದ್ರು. ನಾ ಕೆಲಸಕ್ಕೆ ಹೊರಟೆ ದಿಶಾ, ಅತ್ತೆ ಇವತ್ತು ಮನೇಲೇ ಇರ್ತಾರೆ. ನೀನು ತಿಂಡಿ ತಿಂದು ಕಾಲೇಜಿಗೆ ಹೋಗು. ಮಧ್ಯಾಹ್ನಕ್ಕೆ ಡಬ್ಬಿ ತಗೊಂಡು ಹೋಗೋದನ್ನ ಮರಿಬೇಡ ಹೇಳಿ ಹೋದ್ರು ಒಸ್ಸಲ. ಅವರ ಮಾತಿಗೆ ಮರು ಉತ್ತರ ಸಿಗುವುದಿಲ್ಲ ಎಂದು ಗೊತ್ತಿದ್ದವರು ದಿಶಾ ಮಾತಿಗೆ ಕಾಯದೆ ಹೊರಟ್ಬಿಟ್ಟರು. ಚಿಕ್ಕಮ್ಮ ಒಳ್ಳೆಯವರೇ ಆದ್ರೆ ಅತ್ತೆ ಅವರ ಬಗ್ಗೆ ಏನೇನೋ ಯಾಕೆ ಹೇಳ್ಬೇಕಿತ್ತು? ಚಿಕ್ಕಮ್ಮನ ಮೇಲೆ ಅತ್ತೆಗೆ ಯಾಕೆ ದ್ವೇಷ? ಅವರಿಬ್ಬರ ಬಗ್ಗೆ ಯೋಚಿಸಿದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿತ್ತು. ಇದಕ್ಕೆಲ್ಲ ಉತ್ತರ ಕೇಳಿ ನೋಡಿ ನಾನೇ ಕಂಡ್ಕೋಬೇಕು ಅಂದುಕೊಂಡ ದಿಶಾ ಮುಖ ತೊಳೆದು ಮನೆ ಒಳಗೆ ನಡೆದಳು. ದಿಶಾ ಆ ದಿನ ಕಾಲೇಜಿಗೆ ಹೋಗದೆ ಮನೆಯಲ್ಲಿಯೇ ಉಳಿದಳು. ಅತ್ತೆ, ಚಿಕ್ಕಮ್ಮನಿಗೆ ಅವರ ಫ್ಯಾಮಿಲಿಯವರು ಅಂತ ಯಾರು ಇಲ್ವಾ? ಸುಮ್ಮನೆ ಕೂತಿದ್ದ ಉಷಾರ ಬಳಿ ಕೇಳಿದಳು ದಿಶಾ. ಎಂತ ಫ್ಯಾಮಿಲಿಯೋ ಏನೋ, ಇವಳಿಗೆ ಒಬ್ಳು ತಂಗಿ ಇದ್ಲು, ಅವಳು ಯಾರ ಜೊತೆನೋ ಓಡಿ ಹೋದ್ಲು ಅಂತ ಸುದ್ದಿ ಇತ್ತು. ಅಪ್ಪ ಅಮ್ಮ ಮೊದಲೇ ತೀರ್ಕೊಂಡಿದ್ರಂತೆ. ಗಂಡು ದಿಕ್ಕಿಲ್ಲದ ಮನೆ ಅಲ್ವಾ? ನಿನ್ನ ಅಮ್ಮ ಸತ್ತು ಹೋದ್ಮೇಲೆ ನಿನ್ನನ್ನ ನೋಡ್ಕೋತಾ ನಮ್ಮಮ್ಮ ಇಲ್ಲಿಯೇ ಇದ್ರು. ನಿಮ್ಮ ಅಪ್ಪ ಅಷ್ಟರಲ್ಲಿ ಇವಳ ಸಂಘ ಮಾಡ್ಬಿಟ್ಟಿದ್ದ. ನಿಂಗೆ 3 ವರ್ಷ ಇರುವಾಗ ನಿನ್ನ ಅಪ್ಪ ಒಸ್ಸಲನ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದ. ನಮಗೆ ಯಾರಿಗೂ ಒಂದು ಮಾತು ಹೇಳದೆ ಮದುವೆ ಆಗಿದ್ದ. ನಿನ್ನ ಚಿಕ್ಕಮ್ಮ ಅಷ್ಟು ಅವನ ತಲೆ ಕೆಡಿಸ್ಬಿಟ್ಟಿದ್ಲು. ಅವಳನ್ನ ಮದುವೆ ಆದ ಅನ್ನೋ ಕೋಪಕ್ಕೆ ನಮ್ಮಮ್ಮ ನಿನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ತಯಾರಾದ್ರು. ಆದ್ರೆ ನಿಮ್ಮಪ್ಪ ನಿನ್ನ ಕಳ್ಸೋಕೆ ರೆಡಿನೇ ಇರ್ಲಿಲ್ಲ. ಅಮ್ಮ ಒಬ್ರೇ ಊರಿಗೆ ಬಂದಿದ್ರು. ಆಗಾಗ ನಾವೆಲ್ಲ ಬಂದು ನಿನ್ನ ನೋಡ್ಕೊಂಡು ಹೋಗ್ತಿದ್ವಿ. ನಿನ್ನ ಅಪ್ಪ ಬೇರೆ ಮದ್ವೆ ಆಗಿದ್ದಕ್ಕೆ ನಿನ್ನ ಅಮ್ಮನ ಫ್ಯಾಮಿಲಿಯವರು ಯಾರು ಮತ್ತೆ ನಮ್ಮ ಜೊತೆ ಸಂಪರ್ಕ ಇಟ್ಕೊಳ್ಳಿಲ್ಲ. ನಿನ್ನನ್ನ ಇವಳು ಹೇಗೆ ನೋಡ್ಕೋತಿದ್ದಾಳು ಅಂತ ನೋಡೋಕೆ ನಾವು ತಿಂಗಳು ಬರ್ತಿದ್ವಿ. ನನ್ನ ಭಯ ಇದ್ದಿದ್ದಕ್ಕೆ ನಿನ್ನ ಚಿಕ್ಕಮ್ಮ ನಿನ್ನ ಸ್ವಲ್ಪ ಆದ್ರೂ ಚೆನ್ನಾಗಿ ನೋಡ್ಕೊಂಡ್ಲು. ದಿಶಾ ಕೇಳಿದ್ದಕ್ಕೆ ಅಳಿಯ ಕೆಲವು ವಿಚಾರಗಳಿಗೆ ಜಾಸ್ತಿ ಮಸಾಲೆ ಸೇರಿಸಿ ಹೇಳಿದ್ರು. ದಿಶಾ ಮತ್ತೇನೇನು ಕೇಳಲಿಲ್ಲ.
ಸಂಜೆ ಶ್ರಾವಣಿ ಶಾಲೆಯಿಂದ ಬಂದ ಮೇಲೆ ದಿಶಾ ಟೀ ಮಾಡಿ ಶ್ರಾವಣಿಗೆ ಹುಷಾರಿಗೆ ಕೊಟ್ಟು ಒಂದು ಲೋಟ ಅವಳು ಹಿಡಿದು ಕುಡಿಯುತ್ತಾ ಕೂತಳು. ಶ್ರಾವಣಿಗೆ ಹುಷಾರ ಮುಂದೆ ಕೂರಕ್ಕೂ ಮನಸ್ಸಿರದೆ ಟೀ ಲೋಟ ಹಿಡಿದುಕೊಂಡು ಕೋಣೆ ಸೇರಿದ್ದಳು. ಹಾಲು ಕರೆಯುವ ಹೊತ್ತಾದಾಗ ಹಸು ಕರು ಕೂಗಲು ಶುರು ಮಾಡಿತು. ಇಷ್ಟೊತ್ತಾದ್ರೂ ಇವಳಿಂದ ಬಂದಿಲ್ಲ. ಹಾಲು ಕರೆದು ಅದ್ಯಾವಾಗ ಡೈರಿ ಕೊಡ್ತಾಳೋ. ಉಷಾ ಹೊಸ್ಸಲನ ನೆನೆದು ತೊಡಗಿದ್ರು. ದಿಶಾ ಶ್ರಾವಣಿ ಇಬ್ಬರು ಮಾತಾಡ್ಲಿಲ್ಲ. ಶ್ರಾವಣಿ ಬರೆಯಲು ಇದೆ ಎಂದು ಕೋಣೆ ಒಳಗಡೆ ಹೋಗಿ ಬರೀತಾ ಕೂತಳು. ಅದ್ಯಾವನ ಜೊತೆ ಅಲ್ಲೇ ಹೊಡಿತಾ ಇದ್ದಾಳು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಬ್ರು ಮನೇಲಿರುವಾಗ ಮನೆಗೆ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ? ಅದೆಂತ ಹಿಂಗ್ಸು. ನಿನ್ನ ಅಪ್ಪನನ್ನ ಮರಳು ಮಾಡಿ ಮದುವೆ ಆದ ಹಾಗೆ ಇನ್ಯಾರನ್ನ ಮರಳು ಮಾಡ್ತಾ ಇದ್ದಾಳು ದೇವ್ರಿಗೆ ಗೊತ್ತು. ದಿನ ಇಷ್ಟೊತ್ತಿಗೆ ಬರೋದಿವಳು ತುಸು ಹೊಸಡ್ಡೆಯಿಂದ ಕೇಳಿದ್ರು ಉಷಾ. ನಿನ್ನೆ ಬರುವಾಗ ಸ್ವಲ್ಪ ತಡಾಗಿತ್ತು, ಇಲ್ಲಾಂದ್ರೆ 5:05ವರೆಗೆ ಬಂದ್ಬಿಡ್ತಿದ್ರು ಉತ್ತರಿಸಿದಳು ದಿಶಾ. ಅವಳಿಂದು ಅವಳ ಹಳೆ ಚಾಳೆ ಬಿಟ್ಟಿಲ್ಲ ಅನ್ಸುತ್ತೆ. ಛೀ, ಅವರಷ್ಟಕ್ಕೆ ಹೇಳಿಕೊಂಡ್ರು ಉಷಾ. ಆದ್ರೆ ಅವ್ರು ಆಡಿದ ಮಾತು ದಿಶಾಳಿಗೂ ಕೇಳಿಸಿ ಮನಸ್ಸಿನಲ್ಲಿ ಇಲ್ಲದ ಯೋಚನೆಗಳೆಲ್ಲ ಸುಳಿದಾಡಿತು. ಅತ್ತೆ ಹಳೆ ಚಾಳಿ ಅಂದ್ರೆ? ಸುಮಾರು ಹೊತ್ತು ಯೋಚಿಸಿದ ನಂತರ ಕೇಳಿದಳು ದಿಶಾ. ಕಂಡ ಗಂಡಸರನ್ನ ಮಾತಲ್ಲೇ ಮರಳು ಮಾಡಿ ಬುಟ್ಟಿಗೆ ಹಾಕೊಳ್ಳೋದು ವ್ಯಂಗ್ಯವಿತ್ತು ಅವರ ಮಾತಿನಲ್ಲಿ. ದಿಶಾ ಅವರ ಹಿಡಿತದಿಂದ ಕೈತಪ್ಪಿ ಹೋಗಬಾರ್ದೆಂದು ಬಾಯಿಗೆ ಬಂದಂತೆ ಮಾತಾಡ್ತಿದ್ರು ಉಷಾ. ಹೊಸ್ಸಲ ದಿಶಾ ಮಧ್ಯೆ ಒಳ್ಳೆ ಬಾಂಧವ್ಯ ಇದ್ದುದನ್ನ ಸಹಿಸಲಾರದೆ ಹಲವು ವರ್ಷಗಳ ಹಿಂದೆಯೇ ಅವರ ಬಾಂಧವ್ಯಕ್ಕೆ ಹುಳಿ ಹಿಂಡಿದ್ರು ಉಷಾ. ಮದುವೆಯಾಗಿ ಮನೆಗೆ ಬಂದ ಹೊಸದರಲ್ಲಿ ಅಮ್ಮ ಆಗಿದ್ದ ಹೊಸ್ಸಲ ಉಷಾ ಕಿವಿ ಚುಚ್ಚಿದ ಬಳಿಕ ದಿಶಾಗೆ ಚಿಕ್ಕಮ್ಮ ಆಗಿ ಬದಲಾಗಿದ್ದರು. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಂತಿದ್ದ ಹೊಸ್ಸಲ ದಿಶಾಳನ್ನ ಸ್ವಂತ ಮಗಳಂತೆಯೇ ನೋಡಿಕೊಳ್ತಾ ಇದ್ರು. ಅಕ್ಕ, ಅಮ್ಮ ಇನ್ನೂ ಬಂದಿಲ್ಲ, ಭಯ ಆಗ್ತಿದೆ ಅಕ್ಕ. ಶ್ರಾವಣಿ ಹೇಳಿದಾಗ ಏನು ಪ್ರತಿಕ್ರಿಯಿಸಲಿಲ್ಲ ದಿಶಾ. ನಿನ್ನಮ್ಮ ಎಲ್ಲಿಗೆ ಹೋಗಿದ್ದಾಳೋ ಯಾರಿಗೊತ್ತು. ಉಷಾ ಹೇಳಿದಾಗ ಅವರ ಕಡೆಗೊಮ್ಮೆ ನೋಡಿ ಬಾಗಿಲ ಕಡೆ ನೋಡಿದ ಶ್ರಾವಣಿ ಕಂಗಳು ತನ್ನಿಂದ ತಾನೇ ತುಂಬಿತು. ಬಾಗಿಲ ಬಳಿಯೇ ನಿಂತು ಕತ್ತುದ್ದ ಮಾಡುತ್ತಾ ಹೊರಗಡೆಯೇ ನೋಡುತ್ತಾ ನಿಂತಳು. ಅಕ್ಕ, ಅಮ್ಮ ಇನ್ನೂ ಬಂದಿಲ್ಲ. ಬಾಗಿಲ ಬಳಿ ನಿಂತು ಸುಸ್ತಾದ ಶ್ರಾವಣಿ ದಿಶಾ ಬಳಿ ಹೇಳಿದಾಗ ಅವಳು ಜಾಣ ಮೌನ ವಹಿಸಿದಳು. ಅವಳ ತಲೆಯಲ್ಲಾಗಲೇ ಅವಳ ಅತ್ತೆಯ ಮಾತುಗಳು ಮಾರ್ದನಿಸುತ್ತಿತ್ತು. ಗಂಟೆ 9ರ ಸುಮಾರಿಗೆ ಹೊಸ್ಸಲ ಗೇಟು ತೆರೆದುಕೊಂಡು ಬರುತ್ತಿದ್ದುದನ್ನ ನೋಡಿದ ಶ್ರಾವಣಿಗೆ ಹೋದ ಜೀವ ಬಂದಂತಾಯ್ತು. ಅಮ್ಮ, ಇವತ್ತು ಕೂಡ ಯಾಕಿಷ್ಟು ತಡ ಮಾಡಿದ್ರಿ? ಅವರ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಳ್ಳುತ್ತಾ ಕೇಳಿದಳು ಶ್ರಾವಣಿ. ಕೆಲಸ ಜಾಸ್ತಿ ಇತ್ತಮ್ಮ, ನನಗೊಂದೋಟ ನೀರು ತಂದುಕೊಡ್ತೀಯಾ? ಕುರ್ಚಿ ಮೇಲೆ ಕೂತು ಸೆರಗಿನಿಂದ ಬೆವರು ಒರೆಸಿಕೊಳ್ತಿದ್ದವ್ರಿಗೆ ಕುಡಿಯಲು ನೀರು ತಂದು ಕೊಟ್ಟಳು ಶ್ರಾವಣಿ. ಅದಕ್ಕೆ ಸ್ವಲ್ಪ ತಡವಾಯ್ತು. ನಿಮ್ಗೆ ಹಸಿವಾಗ್ತಾ ಇರ್ಬೋದು ಅಲ್ವಾ? ಕ್ಷಮಿಸಿ, ಬೇಗ ಅಡ್ಗೆ ಮಾಡಿ ಮುಗಿಸ್ತೀನಿ. ದೂರದಲ್ಲಿ ಕೂತಿದ್ದ ಹುಷಾರನ್ನ ನೋಡುತ್ತಾ ಹೇಳಿದ್ರು. ಇಷ್ಟು ತನಕ ಇದ್ದು ಮಾಡುವಂತ ಕೆಲಸ ಏನಿರುತ್ತೆ ಹೊಸ್ಸಲ? ಮನೇಲಿ ಒಬ್ಳು ಅತಿಥಿ ಇದ್ದೀನಿ ಅನ್ನೋದಾದ್ರು ನಿನ್ನ ತಲೆಯಲ್ಲಿ ಇತ್ತ? ಹೇಗ್ ಬಂದು ಇನ್ನು ಅಡ್ಗೆ ಮಾಡಿ ಊಟ ಯಾವಾಗ ಮಾಡೋದು? ಹಾಲ್ ಬೇರೆ ಕರ್ದಿಲ್ಲ. ಇಷ್ಟೆಲ್ಲ ಕೆಲಸ ಇರುವಾಗ ತಡ ಮಾಡಿ ಮನೆಗೆ ಬರ್ತೀಯಲ್ಲ ಯಾಕೆ? ಮನೇಲಿ ಬೆಳೆದ ಇಬ್ರು ಹೆಣ್ಮಕ್ಳಿದ್ದಾರೆ ಅನ್ನೋದು ಕೂಡ ನಿನ್ನ ತಲೆಯಲ್ಲಿ ಇಲ್ವಾ? ಇಷ್ಟು ತಡವಾಗಿ ಮನೆಗೆ ಬಂದ್ರೆ ನೋಡ್ದವ್ರು ಏನ್ ತಿಳ್ಕೊಳ್ಳಲ್ಲ. ನಿನ್ನಿಂದ ಮಕ್ಕಳ ಹೆಸರು ಕೂಡ ಹಾಳಾಗ್ಬೇಕಾ? ಒಂದ್ಸಲ ಹೆಸರು ಹಾಳಾದ್ರೆ ಮತ್ತೆ ಮಕ್ಕಳ ಭವಿಷ್ಯದ ಕಥೆ ಏನು? ದಿಶಾನೇನೋ ಸದ್ಯದಲ್ಲಿ ನನ್ನ ಮಗ ಮದುವೆ ಆಗ್ತಾನೆ, ನಾಳೆ ನಿನ್ನ ಮಗಳ ಕಥೆ ಏನು? ಯಾರ ತಲೆಗಳನ್ನು ಕಟ್ತೀಯ? ಒಂದೇ ಸಮನೆ ಮಾತಾಡಿದ್ರು ಉಷಾ ಮಾತಿಗೆ ಹೊಸ್ಸಲ ಕಣ್ಣೀರಾದ್ರು. ಅದಕ್ಕೆ ನಾನು ಕೆಲಸ ಮುಗಿಸಿ ಬರುವಾಗ ತಡ ಆಯ್ತು, ಅದಕ್ಕೆ ನೀವೇನೇನೋ ಹೇಳ್ಬೇಡಿ, ಕಣ್ಣು ತುಂಬಿಕೊಂಡೇ ಹೇಳಿದ್ರು. ಅದೇ ನಾನು ಕೇಳ್ತಿರೋದು, ಯಾವ ಕೆಲಸ ಅಂತ? ಅಗರಬತ್ತಿ ಫ್ಯಾಕ್ಟ್ರಿಲಿ. ಅದಕ್ಕೆ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಮಕ್ಳಿಗೂ ಗೊತ್ತು. ಇವತ್ತು ಪಗಾರದ ದಿನ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಡ ಆಯ್ತು. ಬರ್ಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ಮಕ್ಕಳಿಗೆ ತಿಂಡಿ ತರಕಾರಿ ಹಣ್ಣು ತಗೊಂಡು ಬಂದಿ. ಸತ್ಯವನ್ನೇ ಹೇಳಿದ್ರು ಹೊಸ್ಸಲ. ಓ ಹೌದಾ? ಸತ್ಯದ ಮೇಲೆ ತಲೆ ಹೊಡೆದ ಹಾಗೆ ಸುಳ್ಳು ಹೇಳೋದು ನಿನಗೆ ಕಷ್ಟ ಆಗಲ್ಲ ಬಿಡು. ತೀಕ್ಷ್ಣವಾಗಿ ನೋಡುತ್ತಾ ನೋಡಿದ್ರು ಉಷಾ. ಅವರ ಮಾತಿನ ಅರ್ಥ ಗೊತ್ತಾಗದೆ ಅವರನ್ನೇ ನೋಡಿದ ಹೊಸ್ಸಲ, ಅದಕ್ಕೆ ಯಾಕೆ ನೀವೇನೇನು ಮಾತಾಡ್ತಾ ಇದ್ದೀರಿ? ನಾನೇನು ಸುಳ್ಳು ಹೇಳಿದ್ದೀನಿ? ನೀನು ಮಾತಾಡೋ ಮಾತಲ್ಲೆಲ್ಲ ಸುಳ್ಳೇ ಇರೋದು ಹೊಸ್ಸಲ. ನನ್ನ ತಮ್ಮನ ಮಗಳು ಮದುವೆ ಆಗೋವರೆಗಾದ್ರೂ ನೆಟ್ಟಿಗಿರೋದನ್ನ ಕಲಿ. ನನ್ನ ತಮ್ಮನನ್ನ ಮರಳು ಮಾಡಿ ಮದುವೆ ಆದ ಹಾಗೆ ಈ ವಯಸ್ಸಲ್ಲಿ ಮತ್ತೆ ಹಳೆ ಚಾಳಿ ಶುರು ಮಾಡಿದ್ಯೋ ಅಂತ ಆತಂಕ ಆಗ್ತಿದೆ. ಮೊದಲೇ ನಿಂಗೆ ದಿಶಾನ ಕಂಡ್ರೆ ಅಷ್ಟಕ್ಕಷ್ಟೇನೆ. ಅವಳ ಮದುವೆ ಆಗೋವರೆಗಾದ್ರೂ ನೀನೆಲ್ಲ ಚಾಳಿ ಬಿಟ್ಬಿಡು ಹೇಳಿದ್ರು ಉಷಾ. ಅತ್ತೆ, ನೀವು ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೇನೆ ಇಲ್ಲಿ ಬರೋದಾ? ನನ್ನ ಅಮ್ಮನ ಬಗ್ಗೆ ಏನೇನೋ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಇಂಥ ಸಂಬಂಧಿಗಳು ನಮಗೆ ಬೇಕಾ ಅಮ್ಮ? ಇವ್ರು ಬಂದಾಗ್ಲೆಲ್ಲ ನಮ್ಮ ಮನೇಲಿ ಜಗಳ ಆಗುತ್ತೆ. ಅತ್ತೆ, ನೀವು ಇನ್ನು ನಮ್ಮ ಮನೆಗೆ ಬರಬೇಡಿ. ನೀವು ನಮ್ಮ ಮನೆಗೆ ಬರೋದೇ ನನ್ನ ಅಮ್ಮನಿಗೆ ನೋವಾಗೋ ಹಾಗೆ ಮಾತಾಡೋಕೆ ಅಲ್ವಾ? ಇನ್ ಮುಂದೆ ನೀವು ನಮ್ಮ ಮನೆಗೆ ಬರಲೇಬೇಡಿ, ಹೇಳಮ್ಮ ಇವರಿಗೆ ಬರಬೇಡಿ ಅಂತ ಶ್ರಾವಣಿ ಸಿಟ್ಟಿನಲ್ಲಿ ತಾಯಿ ಕಣ್ಣೀರು ಸಿರಿಸುವುದನ್ನ ನೋಡಲಾರದೆ ಹೇಳಿದಳು. ನಿನ್ನಮ್ಮ ನಿಂಗೆ ಹೀಗೆ ಹೇಳು ಅಂತ ಹೇಳ್ಕೊಟ್ಲಾ? ಏನು ಸಲ ನಿನ್ನ ಮಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ? ನಿನ್ನ ಬಾಯಿ ಬಿದ್ದೋಗಿದ್ಯಾ? ಉಷಾ ಹೇಳಿದಾಗ ಹೊಸ್ಸಲ ದಿಶಾ ಮುಖ ನೋಡಿದ್ರು. ಅವಳ ಮುಖದ ಭಾವನೆ, ಅವಳ ಮೌನ ನೋಡಿ ಭೂಮಿಗಿಳಿದು ಹೋದ್ರು ಹೊಸ್ಸಲ. ಉಷಾ ಮಾತಿಗೂ 3
ಮರು ಉತ್ತರ ಕೊಡದೆ ಶ್ರಾವಣಿಗೂ ಏನು ಹೇಳದೆ ಕೋಣೆ ಸೇರಿಕೊಂಡ್ರು ಹೊಸ್ಸಲ. ನಿಮ್ಗೆ ಮರ್ಯಾದೆ ಇದ್ರೆ ನಮ್ಮ ಮನೆಗೆ ಬರಬೇಡಿ, ನೀವು ಹೇಳಕ್ಕ ಇವ್ರಿಗೆ ಇನ್ಯಾವತ್ತೂ ಬರಬೇಡಿ ಅಂತ ಶ್ರಾವಣಿ ಹೇಳಿದ್ದಾಗ ಅವಳಿಗೆ ಒಡೆಯಲೆಂದು ಉಷಾ ಹೋದಾಗ, ನೀವು ನನ್ನ ಮೇಲೆ ಕೈ ಮಾಡಿದ್ರೆ ಪೊಲೀಸ್ಗೆ ಹೇಳ್ತೀನಿ, ನನ್ನ ಅಮ್ಮನಿಗೂ ಹೊಡೆದ್ರಿ ಅಂತ ಹೇಳ್ತೀನಿ ಹೇಳಿದಳು ಶ್ರಾವಣಿ. ಉಷಾ ನಿಂತಲ್ಲೇ ನಿಂತರು. ಅಮ್ಮನ ಹಾಗೆ ದೊಡ್ಡ ಬಾಜಾರಿ ನೀನು, ಅಮ್ಮನ ಬುದ್ಧಿ ಮಾತ್ರ ಕಲ್ಕೋಬೇಡ ತಾಯಿ, ವ್ಯಂಗ್ಯವೆತ್ತು ಉಷಾ ಮಾತಲ್ಲಿ. ನನ್ನ ಅಮ್ಮನ ಬುದ್ಧಿ ಚೆನ್ನಾಗಿದೆ ಅತ್ತೆ, ನಿಮ್ಮ ಥರ ಮನೆ ಹಾಳು ಮಾಡೋ ಬುದ್ಧಿ ನನ್ನ ಅಮ್ಮನಿಗೆ ಇಲ್ಲ ಹೇಳಿದ ಶ್ರಾವಣಿ ಹೊಸ್ಸಲ ಎದ್ದ ಕೋಣೆ ಸೇರಿಕೊಂಡಳು. ಅಮ್ಮ ಕರೆದಳು ಶ್ರಾವಣಿ. ಗೋಡೆಗೆ ಒರೆತು ಕೂತು ಶೂನ್ಯದತ್ತ ದಿಟ್ಟಿಸ್ತಿದ್ದ ಹೊಸ್ಸಲ ಅವಳ ಮಾತಿಗೆ ಪ್ರತಿಕ್ರಿಯಿಸ್ತಿಲ್ಲ. ಅತ್ತೆ ಬುದ್ಧಿ ನಿಮಗೂ ಗೊತ್ತಿದೆ ಅಲ್ವಾ ಅಮ್ಮ, ಅವ್ರ ಮಾತಿಗೆ ನೀವೇನು ಬೇಜಾರು ಮಾಡ್ಕೋಬೇಡಿ. ವಯಸ್ಸಿಗೂ ಮೀರಿದ ಪ್ರೌಢತೆ ಶ್ರಾವಣಿಗಿತ್ತು. ತಾಯಿಯ ಕಷ್ಟ, ನೋವು, ಸಂಕಟ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಿತ್ತು ಆ ಪುಟ್ಟ ಹುಡುಗಿ. ತಾಯಿ ಬೇಸರದಲ್ಲಿದ್ದಾರೆಂದು ಅರಿತವಳು ಮತ್ತೆ ಮತ್ತೆ ಅವರಲ್ಲಿ ಮಾತಾಡುವ ಪ್ರಯತ್ನ ಮಾಡದೆ ಅವರ ಪಕ್ಕದಲ್ಲೇ ಪುಸ್ತಕ ಹಿಡಿದು ಕೂತಳು. ಅತ್ತೆ, ಚಿಕ್ಕಮ್ಮ ಕೆಲಸ ಇರೋದ್ರಿಂದ ತಡವಾಗಿ ಬಂದಿದ್ದಕ್ಕೆ ನೀವು ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಎಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಚಿಕ್ಕಮ್ಮ ಏನು ಅಂತ ನನಗೂ ಗೊತ್ತು. ಅವರು ಕಷ್ಟಪಡ್ತಾ ಇರೋದು ನನಗೆ ಮತ್ತೆ ಶ್ರಾವಣಿಗೋಸ್ಕರ. ದಯವಿಟ್ಟು ಇನ್ನೊಮ್ಮೆ ಅವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಬೇಡಿ. ನನ್ನ ಮುಂದೆ ಅವರಿಗೆ ನೀವು ಏನನ್ನ ಹೇಳುವಾಗ ತುಂಬಾ ಕಷ್ಟಪಟ್ಟು ತಡೆದುಕೊಂಡಿದ್ದೆ. ಅವ್ರ ಮುಂದೆ ನಿಮಗೆ ನೋವಾಗುವಾಗೆ ಮಾತಾಡೋಕೆ ನನಗೆ ಮನಸ್ಸಿಲ್ಲ. ಪ್ಲೀಸ್ ಅತ್ತೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಅವರ ಅಳಿಯ ವಿಷಯ ಯಾವುದು ನನಗೆ ಬೇಡ. ಮತ್ತೆ ಅವರ ಮುಂದೆ ಅಳಿಯ ಯಾವ ವಿಷಯವನ್ನೂ ನೀವು ಮಾತಾಡಬೇಡಿ. ದಿಶಾ ಹೇಳಿದಾಗ ಅಚ್ಚರಿ ಆಯಿತು ಉಷಾಗೆ. ನಾನೆಲ್ಲಿ ತಪ್ಪಾಗಿ ಮಾತಾಡಿದೆ? ಅವರ ಮಾತನ್ನ ಅರ್ಧದಲ್ಲೇ ತಡೆದಳು ದಿಶಾ. ಬಿಡಿ ಅತ್ತೆ ಪ್ಲೀಸ್, ಯಾವ ಅಳಿಯ ವಿಷಯದ ಬಗ್ಗೆ ಮಾತಾಡೋಕ್ಕೂ ನನಗೆ ಆಸಕ್ತಿ ಇಲ್ಲ. ನೀವು ಅಷ್ಟೇ, ಅದನ್ನೆಲ್ಲ ಬಿಟ್ಬಿಡಿ ಹೇಳಿ ಅವರ ಬಾಯಿ ಮುಚ್ಚಿಸಿ ಅಡುಗೆ ಮನೆಗೆ ನಡೆದಳು. ಅವಳು ಓದಡೆ ನೋಡುತ್ತಾ ಮೂತಿ ತಿರುಗಿಸಿದರು ಉಷಾ. ಬೆಳಗ್ಗೆ ಮಾಡಿಟ್ಟಿದ್ದ ಅಡುಗೆ ಬಿಸಿ ಮಾಡಿ ಉಷಾರಿಗೆ ಬಡಿಸಿಕೊಟ್ಟು ಶ್ರಾವಣಿನ ಕರೆಯಲು ಕೋಣೆಗೆ ನಡೆದಾಗ ಹೊಸ್ಸಲ ಮಡಿಲಲ್ಲಿ ತಲೆ ಇಟ್ಟು ನಿದ್ದೆ ಹೋಗಿದ್ದಳು ಶ್ರಾವಣಿ. ಹೊಸ್ಸಲ ಕಣ್ಣು ಮುಚ್ಚಿಕೊಂಡು ಗೋಡೆಗೆ ಹೊರಗೆ ಕೂತವರ ಕಣ್ಣಂಚು ಹಸಿಯಾಗಿತ್ತು. ಅದನ್ನು ನೋಡಿದ ದಿಶಾಗೆ ಯಾಕೋ ತುಂಬ ಸಂಕಟವಾಯಿತು. ನಿನ್ನ ತಾಯಿ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಿದ್ರೆ ನೀನು ಸಹಿಸಿಕೊಂಡು ಸುಮ್ಮನಿರ್ತಿದ್ಯಾ? ಒಳ ಮನಸ್ಸು ಅವಳನ್ನು ಕೇಳಿದಂತಾಯಿತು. ಅಲ್ಲಿ ಕ್ಷಣವೂ ನಿಲ್ಲದೆ ಹೋದವಳು ಹುಷಾರಿಗೆ ಮಲಗಲು ಆಸೆ ಕೊಟ್ಟು ಅವಳು ಕೂಡ ಹಾಲ್ನಲ್ಲೇ ಮಲಗಿದಳಾದರೂ ನಿದ್ದೆ ಅವಳ ಹತ್ತಿರವೂ ಸುಳಿದಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು ಸೀದಾ ಕೊಟ್ಟಿಗೆ ನಡೆದು ಹಾಲು ಕರೆದು ತಿಂಡಿ ಮಾಡಿಟ್ಟು ಹಾಲು ಡೈರಿಗೆ ಕೊಟ್ಟು ಬಂದ ಹೊಸ್ಸಲ ಕೆಲಸಕ್ಕೆ ಹೋಗುವ ಗಡಿಬಿಡಿ ತೋರದೆ ಮಧ್ಯಾಹ್ನದ ಅಡಿಗೆಗೆ ತಯಾರಿ ಮಾಡಿಕೊಳ್ಳತೊಡಗಿದ್ರು. ಅವರು ಎದ್ದಾಗಿನಿಂದ ಏನೇನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಒದ್ದುಕೊಂಡು ಒದಿಕೆಯ ಮರೆಯಿಂದ ನೋಡ್ತಾ ಇದ್ದಳು ದಿಶಾ. ಆಗ ತಾನೇ ಎದ್ದವಳಂತೆ ನಟಿಸುತ್ತಾ ದಿಶಾ ಬಚ್ಚಲು ಮನೆಗೆ ಹೋದ್ರೆ ಮೊದಲೇ ಎದ್ದಿದ್ದ ಉಷಾಗೆ ತಿಂಡಿ ಹಾಕಿಕೊಟ್ಟು ಅವರ ಕೆಲಸ ಮುಂದುವರಿಸ್ತಾ ಇದ್ರು ಹೊಸ್ಸಲ. ನಾನಿವತ್ತು ಊರಿಗೆ ಹೊರಡ್ತಿದ್ದೀನಿ. ದಿಶಾ ಪರೀಕ್ಷೆ ಮುಗಿತಾ ಇದ್ದ ಹಾಗೇನೆ ಮದ್ವೆ ದಿನ ಗೊತ್ತು ಮಾಡಿ ಬರ್ತೀನಿ ಹೇಳಿದಾಗ ಸರಿ ಅದಕ್ಕೆ ಅಡುಗೆ ಮನೆಯಿಂದಲೇ ಹೇಳಿದ್ರು. ಮತ್ತೆ ಅಜಯ್ಗೆ ಕತ್ತಿಗೆ ಚೈನು, ಕೈಗೆ ಬ್ರಾಸ್ಲೆಟ್ ಮಾಡಿಸು, ರೆಡಿಮೇಡ್ ತಗೊಂಡ್ರೆ ಗಟ್ಟಿ ಬರಲ್ಲ, ಒಳ್ಳೆ ಆಚಾರಿಗಳ ಅಂಗಡಿಯಲ್ಲಿ ಮಾಡ್ಸೋಕೆ ಹಾಕು, ಹೊಸ ಡಿಸೈನ್ ಇರಲಿ. ಮತ್ತೆ ದಿಶಾಗೆ 2 ಬಳೆ, ಕಿವಿಯೋಲೆ, ಲಕ್ಷ್ಮೀ ಸರ ಮತ್ತೆ ಇನ್ನೊಂದು ಸಣ್ಣ ಸರ ಇರಲಿ. ಊರಲ್ಲೆಲ್ಲ ಕೇಳ್ತಾರಲ್ಲ ಅದಕ್ಕೆ. ತಾಯಿ ಇಲ್ಲದ ಮಗು ಆದರೂ ಚಿಕ್ಕಮ್ಮ ಬಂಗಾರ ಜಾಸ್ತಿನೇ ಹಾಕಿದ್ದಾಳೆ ಅಂದ್ರೆ ನಿನಗೆ ಹೆಸರು. ಹಿಂದಿನ ದಿನ ಏನೂ ಆಗಿ ಇಲ್ಲವೆಂಬಂತೆ ಮಾತಾಡ್ತಾ ಇದ್ರು ಉಷಾ. ಬಚ್ಚಲು ಮನೆಗೆಂದು ಹೋದ ದಿಶಾ ಎಲ್ಲಾ ಮಾತನ್ನ ಕೇಳಿಸಿಕೊಳ್ಳಲು ಮರೆಯಲೇ ನಿಂತಳು. ನನಗೆ ಅನುಕೂಲ ಆದಷ್ಟು ಹಾಕ್ತೀನಿ, ಅಷ್ಟು ಇಷ್ಟು ಅಂತ ನಾನು ಹೇಳಲ್ಲ. ಜಾಸ್ತಿ ಹಾಕಿದ್ರೆ ನಿನಗೆ ಒಳ್ಳೇದು ಅಂತ ಹೇಳ್ದೆ ಅಲ್ವಾ? ಶ್ರಾವಣಿ ಮದ್ವೆಗೆ ಅಂತ ಈಗಲೇ ಕೂಡಿಡ್ಬೇಡ. ಅವಳ ಮದುವೆಗೆ ಇನ್ನೂ ಸಮಯ ಇದೆ ಅಲ್ವಾ? ಮೊದಲು ದಿಶಾ ಮದುವೆ ಚೆನ್ನಾಗಾಗ್ಲಿ. ಅವರು ಮಾತಾಡ್ತಾ ಇದ್ದದನ್ನ ತಾಳ್ಮೆಯಿಂದ ಕೇಳಿಸಿಕೊಳ್ತಾ ಇದ್ರು ಹೊಸ್ಸಲ. ಮತ್ತೆ ನಿನ್ನೆ ವಿಷಯ ಜಾಸ್ತಿ ಯೋಚನೆ ಮಾಡಬೇಡ. ದಿಶಾಗೆ ನಾನು ತಿಳಿ ಹೇಳಿದ್ದೀನಿ, ಅವಳೇನು ನಿನ್ನನ್ನು ತಪ್ಪು ತಿಳ್ಕೊಳ್ಳಲ್ಲ. ಹಿಂದಿನ ದಿನ ಮಾಡಿದ ನೋವಿಗೆ ಮುಲಾಮು ಹಚ್ಚುವ ಪ್ರಯತ್ನ ಅವರದು. ಹೊಸ್ಸಲ ಏನೂ ಮಾತಾಡಲಿಲ್ಲ. ಅತ್ತೆಯ ಜಾಣ್ಮೆಯ ಮಾತಿಗೆ ತಲೆ ದೂಗಿದಳು ದಿಶಾ. ಅವರ ವ್ಯಕ್ತಿತ್ವ ಏನೆಂಬುದು ಅವಳಿಗೆ ಪರಿಚಯವಾಗಿತ್ತು. ಮದುವೆ ಸೀರೆ ಎಲ್ಲ ದೊಡ್ಡ ಅಂಗಡಿಯಲ್ಲೇ ತಗೊಳ್ಳೋಣ, ಅದಕ್ಕೆಲ್ಲ ನಾವು ಒಟ್ಟಿಗೆ ಹೋಗೋಣ ಉಷಾ ಹೇಳಿದಾಗ ಇಷ್ಟೊತ್ತು ಸುಮ್ಮನಿದ್ದ ಹೊಸ್ಸಲ ಮಕ್ಕಳು ಅಲ್ಲೆಲ್ಲೂ ಇಲ್ಲ ಅನ್ನೋದನ್ನ ನೋಡಿಕೊಂಡು ಮಾತಾಡಲು ನಿರ್ಧರಿಸಿದ್ರು. ಅದಕ್ಕೆ ಈ ಮದುವೆ ನಡಿಬೇಕು ಅಂದ್ರೆ ನನ್ನ ಕೆಲವು ಷರತ್ತುಗಳಿವೆ ಹೇಳಿದ್ದಾಗ ಏನೆಂಬಂತೆ ಅವರನ್ನೇ ದಿಟ್ಟಿಸಿದ್ರು ಉಷಾ. ಮದುವೆ ಕಾರ್ಯ ಶುರು ಆಗುವ ದಿನದಿಂದ ಅಂದರೆ ಚಪ್ಪರ ಪೂಜೆ ಆಗುವ ದಿನದಿಂದ ಮದುವೆ ಮುಗಿಸಿ ದಿಶಾ ನಿಮ್ಮ ಮನೆ ಸೇರೋವರೆಗೂ ನಿಮ್ಮವರು ಯಾರಾದರೂ ಇಲ್ಲಿದ್ದು ಎಲ್ಲವನ್ನೂ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಮದುವೆಗೆ ಎಲ್ಲಿಂದಲೋ ಬಂದಿರೋ ಅತಿಥಿಯಂತೆ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ನಾನು ನನ್ನ ಜವಾಬ್ದಾರಿಗಳಿಂದ ಜಾರಿಕೊಳ್ಳೋದಿಲ್ಲ. ದೂರ ನಿಂತು ಎಲ್ಲವನ್ನ ನೋಡ್ತಾ ನನ್ನಿಂದ ಆಗೋ ಸಹಾಯ ನಾನು ಮಾಡ್ತೀನಿ. ಮತ್ತು ನನ್ನಿಂದ ದಿಶಾಗೆ ಯಾರ ಮುಂದೆ ಕೂಡ ಅವಮಾನ ನೋವು ಆಗಬಾರ್ದು ಅಷ್ಟೇ. ಎಷ್ಟಾದರೂ ನಿಮ್ಮೆಲ್ಲರ ಲೆಕ್ಕದಲ್ಲಿ ನಾನು ನಡತೆಗೆಟ್ಟವಳು ಅಲ್ವಾ? ಯಾಕಾಗಿ ಮಾತಾಡ್ತೀಯಾ? ಬಿಡು ಅದೆಲ್ಲ. ಇಲ್ಲಿ ಇದ್ದು ಎಲ್ಲ ಕಾರ್ಯಗಳನ್ನು ನಡೆಸ್ಕೊಡೋಕ್ಕೆ ಯಾರಿದ್ದಾರೆ? ನಮ್ಮ ಹತ್ತಿರದವರು ಯಾರೂ ಇಲ್ಲ ಹೊಸ್ಸಲ. ನಿನ್ನ ಮಗಳ ಮಧ್ಯೆ ಬೇರೆ ಯಾರೋ ನಿಂತು ಯಾಕೆ ಮಾಡಿಕೊಡ್ಬೇಕು? ಉಷಾ ಮಾತು ಮುಗಿಸುತ್ತಿದ್ದಂತೆ ಸೌಟು ಬಿಸಾಕಿ ಉಷಾ ಮುಂದೆ ಬಂದು ನಿಂತ ಹೊಸ್ಸಲ, ಏನಂದ್ರಿ ನೀವು? ದಿಶಾ ನನ್ನ ಮಗಳ?
ಹೇಳಿ ಅದಕ್ಕೆ ದಿಶಾ ನನ್ನ ಮಗಳ, ನಿಮ್ಮ ಕೆಲಸ ಆಗೋವರೆಗೆ ಮಾತ್ರ ದಿಶಾ ನನ್ನ ಮಗಳ. ಆಕ್ರೋಶವಿತ್ತು ಅವರ ಮಾತಲ್ಲಿ. ನಾನೆಲ್ಲ ಹಾಗೆ ಹೇಳ್ದೆ ಒಸ್ಸಲ. ಮಾತು ತಿರುಚಲು ನೋಡಿದ ಉಷಾಗೆ ಮತ್ತೆ ಮಾತಾಡಲು ಬಿಡಲಿಲ್ಲ ಒಸ್ಸಲ. ಸಾಕಾಯ್ತು ಅದಕ್ಕೆ, ನಂಗೂ ಸಾಕಾಯ್ತು. ದಿಶಾಗೋಸ್ಕರ ನಾನು ನನ್ನ ಬಾಯಿಗೆ ಬೀಗ ಹಾಕೊಂಡಿದ್ದೀನಿ. ನಿಮ್ಮ ತಮ್ಮನನ್ನ ಮದುವೆಯಾಗಿ ಈ ಮನೆಗೆ ಬಂದಾಗ ದಿಶಾಗೆ 3 ವರ್ಷ. ಆ ಪುಟ್ಟ ದೇವತೆ ನನ್ನ ಮೊದಲ ಸಲ ಅಮ್ಮ ಅಂತ ಕರೆದಾಗ ನಾನು ಅದೆಷ್ಟೋ ಖುಷಿಯಾಗಿದ್ದೆ ಗೊತ್ತಾ ನಿಮಗೆ. ದಿಶಾನ ಬಾಚಿ ತಬ್ಬಿಕೊಂಡು ಮುದ್ದಾಡ್ಬಿಟ್ಟಿದ್ದೆ. ಆವತ್ತಿನಿಂದ ಅವಳಿಗೆ ಪ್ರತಿಯೊಂದಕ್ಕೂ ಅಮ್ಮ ಬೇಕು. ಹಾಗಿದ್ದ ಅಮ್ಮ ಮಗಳನ್ನ ದೂರ ಮಾಡಿದ್ದು ಯಾರು ಅದಕ್ಕೆ? ಶ್ರಾವಣಿನ ನಾನು 5 ತಿಂಗಳ ಗರ್ಭಿಣಿ. ನೀವು ಒಂದು ದಿನ ಮನೆಗೆ ಬಂದು ಹೋದ್ಮೇಲೆ ದಿಶಾ ಅಮ್ಮ ಆಗಿದ್ದ ನಾನು ಒಮ್ಮೆಲೆ ಚಿಕ್ಕಮ್ಮಾಗಿ ಬದಲಾಗಿದ್ದೆ. ಅವತ್ತು ನಾನು ಮೊದಲ ಸಲ ಬದುಕಿದ್ದು ಸತ್ಯ ಅದಕ್ಕೆ. ಬಾಯಿ ತುಂಬ ಅಮ್ಮ ಅಂತ ಕರಿತಾ ಇದ್ದ ಮಗು ಒಮ್ಮಿಂದೊಮ್ಮೆಲೆ ಚಿಕ್ಕಮ್ಮ ಅಂತ ಕರೆದಾಗ ಹೇಗಾಗ್ಬೇಡ ನನಗೆ. ಆ ಪುಟ್ಟ ಮನಸ್ಸಿನ ಮೇಲೆ ನಿಮ್ಮ ಮಾತುಗಳು ಅಷ್ಟು ಪ್ರಭಾವ ಬೀರಿತ್ತು. ಎಷ್ಟೇ ಬೇಡಿಕೊಂಡರೂ ನನ್ನ ದಿಶಾ ನನ್ನ ಅಮ್ಮ ಅಂತ ಕರೆಯಲೇ ಇಲ್ಲ. ಅಳ್ತಾ ಇದ್ದವರು ಕಣ್ಣೊರೆಸಿಕೊಂಡು 2ನೇ ಸಲ ನಾನು ಸತ್ತಿದ್ದು ಯಾವಾಗ ಗೊತ್ತಾ ಅದಕ್ಕೆ? ನಿನ್ನೆ. ನನ್ನ ಬಗ್ಗೆ ನೀವು ಅಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ತಾ ಇರಬೇಕಾದ್ರೆ ನನ್ನ ದೊಡ್ಡ ಮಗಳು ಬಾಯಿ ಮುಚ್ಚಿಕೊಂಡು ನಿಂತಿದ್ಲು ಅಲ್ವಾ? ಆಗ ಇಷ್ಟು ವರ್ಷದಿಂದ ನನ್ನ ನೋಡ್ಕೋತಾ ಬಂದಿದ್ದಾಳೆ. ಅವಳಿಗೆ ಇನ್ನೂ ನಾನೇನು ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಯಾರ ಕಾರಣ? ನೀವು ಅದಕ್ಕೆ. ನೀವು ಬಂದಾಗಲೆಲ್ಲ ದಿಶಾ ತಲೆಗೆ ಏನೇನು ತುಂಬಿ ಅವಳ ಮನಸ್ಸಲ್ಲಿ ನನ್ನನ್ನು ಕೆಟ್ಟವಳನ್ನಾಗಿ ಬಿಂಬಿಸ್ತಾ ಬಂದ್ರಿ. ಅವಳು ನನ್ನ ಇಷ್ಟೇ ದ್ವೇಷಿಸಿದ್ರು ನನ್ನಿಂದ ಅವಳನ್ನು ದ್ವೇಷಿಸೋಕೆ ಆಗಲ್ಲ. ದಿಶಾನ ನಾನು ಹೆರ್ದೆ ಹೋದ್ರು ಅವಳನ್ನು ನಾನು ನನ್ನ ಸ್ವಂತ ಮಗಳಾಗೆ ನೋಡ್ಕೊಂಡಿದ್ದೀನಿ. ಮುಂದೆ ಕೂಡ ಹಾಗೆ ನೋಡ್ಕೋತೀನಿ. ಅವಳಿಗೆ ಮದುವೆ ಆದಮೇಲೆ ನೀವು ಮತ್ತೆ ಅವಳನ್ನು ಈ ಮನೆಗೆ ಕಳಿಸ್ಕೊಡಲ್ಲ ಅಂತ ನನಗೆ ಗೊತ್ತಿದೆ ಅದಕ್ಕೆ. ಆದರೆ ಅಲ್ಲಿವರೆಗೂ ನನ್ನ ಮಗಳು ಇಲ್ಲಿ ಖುಷಿಯಾಗಿ ನಮ್ಮ ಜೊತೆ ಜಗಳ ಆಡದೆ ನೆಮ್ಮದಿಯಾಗಿ ಇರೋಕೆ ಬಿಡಿ. ನೀವು ದಿಶಾನೇ ನಿಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ಯಾಕೆ ಹಠ ಮಾಡ್ತಿದ್ದೀರಾ ಅಂತ ತಿಳಿದುಕೊಳ್ಳದೇ ಇರುವಷ್ಟು ದಡ್ಡಿ ನಾನಲ್ಲ ಅದಕ್ಕೆ. ಇರುವ ಸ್ವಲ್ಪ ದಿನಗಳಲ್ಲಿ ಆದರೂ ನನ್ನ ಮಗಳ ಜೊತೆ ಖುಷಿಯಾಗಿ ಇರೋಕೆ ಅವಕಾಶ ಮಾಡಿಕೊಡಿ. 2 ಕೈಗಳನ್ನೆತ್ತಿ ಕೈ ಮುಗಿಯುತ್ತಾ ಮಾತು ಮುಗಿಸಿದರು ಒಸ್ಸಲ. ಉಷಾ ಮುಖ ಕಪ್ಪಿಟ್ಟಿತು. ಏನೋ ಮಾತಾಡಲೆಂದು ಬಾಯಿ ತೆರೆದವರು ಶ್ರಾವಣಿ ಕಣ್ಣು ಜುತ್ತಾ ಬರ್ತಾ ಇದ್ದುದನ್ನು ನೋಡಿ ತೆಪ್ಪಗಾಗಿ ಊರಿಗೆ ಹೊರಡಲು ತಯಾರಿ ಮಾಡಿಕೊಳ್ಳತೊಡಗಿದ್ರು. ಇತ್ತ ಮರಿಯಲಿದ್ದ ದಿಶಾ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಅಳ್ತಾ ಇದ್ದಳು. ಅವಳ ಚಿಕ್ಕಮ್ಮ ಏನೆಂಬುದು ಅವಳಿಗೆ ಅರ್ಥವಾಗಿತ್ತು. ಅವರಿಗೆ ಇಷ್ಟು ವರ್ಷಗಳಿಂದ ನೋವು ಕೊಟ್ಟಿದ್ದು ನೆನಪಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಬಚ್ಚಲು ಮನೆ ಸೇರಿದಳು ದಿಶಾ. ಹೊತ್ತು ದಿಶಾ ಕಂಗಳು ಕೆಂಪಗಾಗಿತ್ತು. ಸ್ನಾನ ಮುಗಿಸಿ ಮನೆಯೊಳಗೆ ಬಂದವಳಿಗೆ ಯಾರ ಮುಖವೂ ನೋಡಲಾರದೆ ಸೀದಾ ಕೋಣೆ ಸೇರಿಕೊಂಡಳು. ಶ್ರಾವಣಿ ಸ್ನಾನ ಮುಗಿಸಿ ಬಂದ್ಮೇಲೆ ದಿಶಾನ ಕೂಡ ತಿಂಡಿಗೆ ಕರೆಯುವಂತೆ ಅವಳಿಗೆ ಹೇಳಿದ್ರು ಒಸ್ಸಲ ಅವರ ಮುಖ ನೋಡಲು ಧೈರ್ಯ ಸಾಲದೆ ತಿಂಡಿ ಬೇಡ ಎಂದು ಹೇಳಿದವಳಿಗೆ ರೂಮ್ಗೆ ತಿಂಡಿ ಕಳಿಸಿಕೊಟ್ಟಿದ್ರವರು. ಉಷಾ ಅವರು ಹೊರಡಲು ತಯಾರಿ ಮಾಡಿಕೊಳ್ತಿರುವಾಗ ದಿಶಾ ಕೋಣೆಗೆ ಹೋಗಿ ನಿನ್ನ ಪರೀಕ್ಷೆ ಮುಗಿದ ಕೂಡಲೇ ಬರ್ತೀನಿ, ಈಗ ಹೊರಡ್ತೀನಿ ಎಂದು ಹೇಳಿ ಹೋದ್ರು. ಅವರು ಹೋದ್ಮೇಲೆ ಮನೆ ನಿಶ್ಶಬ್ದವಾಗಿತ್ತು. ಯಾವಾಗಲೂ ಶ್ರಾವಣಿ ಶಾಲೆಗೆ ಹೋಗುವ ಹೊತ್ತಿಗೆ ದಿಶಾ ಕೂಡ ಕಾಲೇಜ್ಗೆ ಹೊರಡ್ತಾ ಇದ್ದಳು. ಆ ದಿನ ಶ್ರಾವಣಿ ಶಾಲೆಗೆ ಹೋಗಿ ಸುಮಾರು ಹೊತ್ತಾದ್ರು. ದಿಶಾ ಯಾಕೆ ಇನ್ನೂ ಕಾಲೇಜ್ಗೆ ಹೋಗಿಲ್ಲ ಎಂದು ನೋಡಲು ಕೋಣೆಗೆ ಹೋದರು ಒಸ್ಸಲ. ಬೋರಲು ಮಲಗಿದ್ದ ದಿಶಾ ಒಸ್ಸಲ ಬಗ್ಗೆ ಯೋಚಿಸ್ತಾ ಇದ್ದಳು. ಮಗ ಕಾಲೇಜ್ಗೆ ಹೋಗಲ್ವಾ ಕೇಳಿದ್ರು. ಇವತ್ತು ಹೋಗಲ್ಲ, ಮಲಗಿದಿಂದಲೇ ಹೇಳಿದಳು. ಮತ್ತೇನು ಕೇಳಲು ಹೋಗದೆ ಅಡುಗೆ ಎಲ್ಲ ಮಾಡಿಟ್ಟು ಬ್ಯಾಂಕಿಗೆ ಹೋಗಿ ಬರುವುದಾಗಿ ಹೇಳಿ ಹೋದರು. ಹುಷಾರವರು ಬಂದು ಹೋದ್ಮೇಲೆ ಒಸ್ಸಲ ಮನೆಯ ವಾತಾವರಣವೇ ಬದಲಾಗಿತ್ತು. ಯಾವಾಗಲೂ ಅವರು ಬಂದು ಹೋದ್ಮೇಲೆ ಬೇಕೆಂದೇ ಜಗಳ ತೆಗೆಯುತ್ತಿದ್ದ ದಿಶಾ ಪೂರ್ತಿಯಾಗಿ ಮೆತ್ತಗಾಗ್ಬಿಟ್ಟಿದ್ದಳು. ಶ್ರಾವಣಿ ಜೊತೆ ಕೂಡ ಪ್ರೀತಿಯಿಂದ ನಡೆದುಕೊಂಡು ಅವಳಿಗೆ ಕಷ್ಟ ಆಗುವ ಗಣಿತ ಪಾಠವನ್ನ ಅವಳಿಗೆ ಅರ್ಥ ಆಗುವ ಹಾಗೆ ತಾಳ್ಮೆಯಿಂದ ಹೇಳಿಕೊಡ್ತಾ ಇದ್ದಳು. ಈ ಕಡೆ ದಿಶಾಳ ಬದಲಾವಣೆ ಒಸ್ಸಲಾಗೆ ಕಾಣಿಸಿದ್ರು ಅವರು ಒಳಗೊಳಗೆ ಖುಷಿ ಪಟ್ಟರಾದ್ರೂ ಅವರ ಖುಷಿ ಹೊರಗಡೆ ವ್ಯಕ್ತಪಡಿಸಲಿಲ್ಲ. ಅವರಲ್ಲೂ ಕೂಡ ತಾಳ್ಮೆಯಿಂದ ಮಾತಾಡ್ತಿದ್ದ ದಿಶಾ ಮೊದಲಿನಂತೆ ಯಾವುದಕ್ಕೂ ರೇಗಾಡ್ತಿರ್ಲಿಲ್ಲ. ದಿನಗಳುರುಳಿ ದಿಶಾ ಡಿಗ್ರಿಯ ಕೊನೆಯ ವರ್ಷದ ಪರೀಕ್ಷೆ ಮುಗಿಸಿ 3 ದಿನ ಆದಾಗ ಉಷಾ ಅವರ ಗಂಡ ಮಗನ ಸಮೇತ ಒಸ್ಸಲ ಮನೆಗೆ ಬಂದಿದ್ರು. ಬರುವಾಗಲೇ ಇಬ್ಬರ ಮದುವೆಗೆ ಲಗ್ನ ಪತ್ರಿಕೆ ಬರೆಸಿಕೊಂಡೇ ಬಂದಿದ್ರು. ಅಜಯ್ ದಿಶಾ ಇಬ್ಬರು ಮೊದಲ ಬಾರಿ ಜೊತೆಯಾಗಿ ಮನೆಯವರ ಒಪ್ಪಿಗೆಯೊಂದಿಗೆ ತಿರುಗಾಡಲು ಹೊರಹೋಗಿದ್ರು. ಅಜಯ್ ಜೊತೆ ಹೊರಗೆ ಹೋದಾಗ ಅವನು ತನಗೆ ಸರಿಯಾದ ಹುಡುಗನೆಂದು ದಿಶಾಗೂ ಅನಿಸ್ತು. ಅದಕ್ಕಾಗಿ ಮೊದಲ ಬಾರಿಗೆ ಅವರ ಅತ್ತೆಗೆ ಮನದಲ್ಲೇ ಧನ್ಯವಾದ ಹೇಳಿದಳು. ಮಗ, ನಾಳೆ ಶುಕ್ರವಾರ ಒಳ್ಳೆ ದಿನ, ಒಡವೆ ತಗೋಬೇಕು. ಈಗ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರೋಣವಾ? ಮದುವೆಗೆ 15 ದಿನ ಇದೆ ಅನ್ನುವಾಗ ಒಸ್ಸಲ ದಿಶಾ ಬಳಿ ಕೇಳಿದರು. ಬ್ಯಾಂಕಿಗೆ ನಾನೇಕೆ ಚಿಕ್ಕಮ್ಮ, ನೀವು ಹೋಗಿ ಬನ್ನಿ. ದಿಶಾ ಹೇಳಿ ಮತ್ತೇನೋ ನೆನೆದು, ಸರಿ ಚಿಕ್ಕಮ್ಮ ಹೋಗಿ ಬರೋಣ, ನಾನು ರೆಡಿ ಆಗ್ತೀನಿ ಹೇಳಿ ತಯಾರಾಗಲು ಹೋದಳು ದಿಶಾ.
ತವರು ಮನೆಯಲ್ಲಿ ಇರುವ ಇನ್ನು ಕೆಲವೇ ದಿನಗಳಲ್ಲಿ ಚಿಕ್ಕಮ್ಮನ ಮನಸ್ಸಿಗೆ ಯಾಕೆ ಬೇಸರ ಮಾಡಬೇಕು ಅಂದುಕೊಂಡ ದಿಶಾ ವತ್ಸಲಾ ಜೊತೆ ಹೊರ ಹೋಗಲು ಸಿದ್ಧಳಾದಳು. ಬ್ಯಾಂಕಿಗೆ ಕೊಂಡೊಯ್ಯುವ ಮುಖ್ಯವಾದ ಪೇಪರ್ಗಳನ್ನ ಜತನದಿಂದ ಕಾಪಾಡಿಕೊಂಡು ಬಂದಿದ್ದ ವತ್ಸಲಾ ಪೇಪರ್ಗಳೇ ತುಂಬಿರೋ ಪುಟ್ಟ ಬ್ಯಾಗ್ ಹಿಡಿದು ತಯಾರಾದರು. ಇಬ್ಬರೂ ಬ್ಯಾಂಕಿಗೆ ಹೋಗಿ ಖಾಲಿ ಇದ್ದ ಜಾಗ ನೋಡಿ ಒಂದೆಡೆ ಅಕ್ಕಪಕ್ಕ ಕೂತರು. ವತ್ಸಲಾ ಬ್ಯಾಗ್ನೊಳಗೆ ಇದ್ದ ಪೇಪರ್ ತೆಗೆದು ಅದರಲ್ಲಿ ದಿಶಾ ಹೆಸರು ನೋಡಿ, ಮಗ ಬಾ ನನ್ನ ಜೊತೆ ಹೇಳಿ ಸೀದಾ ಮ್ಯಾನೇಜರ್ ಬಳಿ ಕರೆದೊಯ್ದರು. ಅವರನ್ನ ಎದುರಿಗಿದ್ದ ಕುರ್ಚಿಯಲ್ಲಿ ಕೂರಲು ಹೇಳಿದ ಮ್ಯಾನೇಜರ್ ಅವರು ಕೊಟ್ಟ ಬಾಂಡ್ ನೋಡಿ ಮತ್ತೊಮ್ಮೆ ವತ್ಸಲಾ ದಿಶಾ ಮುಖ ನೋಡಿದ್ರು. ದಿಶಾ ಶಂಕರ್ ಅಂದ್ರೆ ಯಾರು ಮ್ಯಾನೇಜರ್ ಕೇಳಿದಾಗ ವತ್ಸಲಾ ಮುಖ ನೋಡಿದ ದಿಶಾ ನಾನೇ ಸರ್ ಎಂದಳು. ಎದುರಿದ್ದ ಸಿಸ್ಟಮ್ ನಲ್ಲಿ ನೋಡಿಕೊಂಡು ಅವರ ಟೇಬಲ್ ಮೇಲಿದ್ದ ಚೆಕ್ ಬುಕ್ ನಲ್ಲಿ 18 ಲಕ್ಷ ಬರೆದು ಇಲ್ಲೇ ಕೂತಿರಿ ಹೀಗ್ ಬಂದೆ ಎಂದು ಹೇಳಿದ ಮ್ಯಾನೇಜರ್ ಚೆಕ್ ಸ್ಲಿಪ್ ಜೊತೆ FD ಬಾಂಡ್ ಹಿಡಿದು ಕ್ಯಾಶಿಯರ್ ಬಳಿ ನಡೆದ್ರು. ಅವರು ಚೆಕ್ನಲ್ಲಿ ಬರೆದ ಅಮೌಂಟ್ ನೋಡಿದ ದಿಶಾ 18 ಲಕ್ಷ ಎಲ್ಲಿಂದ ಬಂತು ವತ್ಸಲಾ ಮುಖ ನೋಡುತ್ತಾ ಕೇಳಿದಳು. ನಿನ್ನ ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಸಿಕ್ಕಿರೋ ದುಡ್ಡು, ಅದು ಸಿಕ್ಕಾಗ ಬ್ಯಾಂಕ್ನಲ್ಲಿ ನಿನ್ನ ಹೆಸರಲ್ಲಿ FD ಮಾಡಿ ಇಟ್ಟಿದ್ದೆ, ನಿನ್ನ ಮದುವೆ ಸಮಯದಲ್ಲಿ ಉಪಯೋಗಕ್ಕೆ ಬಂತು ಎಂದು ಹೇಳಿದಾಗ ವತ್ಸಲಾ ಮುಖದಲ್ಲಿದ್ದ ಸಂತೋಷ ಗಮನಿಸಿದಳು ದಿಶಾ. ತುಸು ಹೊತ್ತಿನ ಬಳಿಕ ಮ್ಯಾನೇಜರ್ ತಂದು ಕೊಟ್ಟ ದುಡ್ಡನ್ನ ಬ್ಯಾಗ್ನೊಳಗೆ ಹಾಕಿ ಬ್ಯಾಗ್ ದಿಶಾ ಕೈಗಿಟ್ರು. ತುಂಬಾ ಉಪಕಾರ ಆಯ್ತು ಸರ್, ನಾವಿನ್ ಬರ್ತೀವಿ ಎಂದು ಕೈ ಮುಗಿತಾ ಮ್ಯಾನೇಜರ್ಗೆ ಹೇಳಿ ಅಲ್ಲಿಂದ ಹೊರಟರು ವತ್ಸಲಾ ದಿಶಾ. ಇಷ್ಟೊಂದು ದುಡ್ಡು ನಾನು ಮೊದಲನೇ ಸಲ ನೋಡ್ತಿದ್ದೀನಿ. ಅಪ್ಪ ಸತ್ತಾಗ ಎಷ್ಟು ದುಡ್ಡು ಕೊಟ್ಟಿದ್ರು? ಬ್ಯಾಂಕ್ನಿಂದ ಹೊರ ಬರ್ತಿದ್ದಂತೆ ಕೇಳಿದಳು ದಿಶಾ. ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿದ ಲಾರಿ ಯಾವುದೋ ದೊಡ್ಡ ಕಂಪನಿಗೆ ಸೇರಿದ್ದು. ಇಬ್ಬರು ಸಣ್ಣ ಹೆಣ್ಮಕ್ಳಿದ್ದಾರೆ ಅಂತ ಗೊತ್ತಾದಾಗ ಅವರೇ 15 ಲಕ್ಷ ಲಾಯರ್ ಮುಖಾಂತರ ಕೊಟ್ರು. ಆ ದುಡ್ಡನ್ನ ನಿನ್ನ ಹೆಸರಲ್ಲಿ FD ಇಟ್ಟೆ. ಮತ್ತೆ ನಿನ್ನ ಅಪ್ಪ ಇನ್ಸೂರೆನ್ಸ್ ಕಟ್ತಾ ಇದ್ರು, ಅದರಲ್ಲಿ ಸಿಕ್ಕ 2 ಲಕ್ಷ ಶ್ರಾವಣಿ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ. ಅದು ಮುಂದೆ ಅವಳ ಓದಿಗೆ ಉಪಯೋಗವಾಗುತ್ತೆ. ಶ್ರಾವಣಿಗೆ ಬರೀ 2 ಲಕ್ಷನ ಇಬ್ಬರಿಗೂ ಸಮಪಾಲು ಮಾಡಬೇಕು ಅಲ್ವಾ ದಿಶಾ ಕೇಳಿದಳು. ಅದಕ್ಕೆ ಉತ್ತರಿಸ್ತಿಲ್ಲ ವತ್ಸಲಾ. ಆಚಾರ್ಯರ ಅಂಗಡಿಗೆ ಹೋಗಿ ದಿಶಾಗೆ ಅವಳ ಹುಡುಗನಿಗೆ ಒಡವೆ ಮಾಡಲು ಹಾಕಿ ಮನೆ ಕಡೆ ಹೊರಟ್ರು. ವತ್ಸಲಾ ಬಗ್ಗೆ ತಾನು ತಿಳಿದುಕೊಂಡಿದ್ದು ತಪ್ಪು ಅನ್ನೋದರ ಅರಿವಾಗಿತ್ತು ದಿಶಾಗೆ. ಮದುವೆಗೆ 3 ದಿನ ಇದೆ ಅನ್ನುವಾಗ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ವಧುವರರ ಬಟ್ಟೆ ಒಡವೆಗಳನ್ನ ಇಟ್ಟು ಪ್ರಾರ್ಥನೆ ಸಲ್ಲಿಸಿ ಬರುವುದು ಅವರ ಕುಟುಂಬದ ವಾಡಿಕೆಯಾದ್ದರಿಂದ ಉಷಾ ಅವರು ಅವರ ಕುಟುಂಬದ ಜೊತೆ ವತ್ಸಲಾ ಮನೆ ಸೇರಿದ್ರು. ಅಲ್ಲಿಂದಲೇ ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗುವುದಾಗಿ ಮಾತಾಗಿತ್ತು. ಉಷಾ ವತ್ಸಲಾ ಮನೆಗೆ ಬಂದ ದಿನವೇ ದಿಶಾನ ಅವಳ ಗೆಳತಿ ಮನೆಗೆ ಕರೆದಿದ್ದಳು. ಉಷಾರವರ ನಿರಾಕರಣೆಯ ನಡುವೆಯೂ ಅಜಯ್ ದಿಶಾಗೆ ಹೋಗಲು ಒಪ್ಪಿಗೆ ಕೊಟ್ಟ. ಖುಷಿಯಾದ ದಿಶಾ 3 ಗಂಟೆ ಸುಮಾರಿಗೆ ಮನೆ ಬಿಟ್ಟಿದ್ದಳು. ರಾತ್ರಿ 9 ಗಂಟೆ ಆದ್ರೂ ಗೆಳತಿಯ ಮನೆಗೆಂದು ಹೋಗಿದ್ದ ದಿಶಾಳ ಪತ್ತೆಯೇ ಇರಲಿಲ್ಲ. ವತ್ಸಲಾ ಆತಂಕದಿಂದ ಗೇಟ್ ಬಳಿ ನಿಂತು ಅವಳ ದಾರಿಯನ್ನೇ ಎದುರು ನೋಡ್ತಾ ಇದ್ರೆ ಶ್ರಾವಣಿ, ಅಜಯ್ ದಿಶಾ ನಂಬರ್ಗೆ ಬಿಟ್ಟು ಬಿಡದೆ ಕರೆ ಮಾಡ್ತಲೇ ಇದ್ರು. ದಿಶಾ ಫೋನ್ ಸ್ವಿಚ್ ಆಫ್ ಆಗಿದ್ದು ಅವರೆಲ್ಲರನ್ನ ಆತಂಕಕ್ಕೆ ದೂಡಿತ್ತು. ಶ್ರಾವಣಿ ಹೋಗು, ಟಾರ್ ತಗೊಂಡ್ ಬಾ, ನಾನು ಬಸ್ ಸ್ಟಾಪ್ಗೆ ಹೋಗಿ ಬರ್ತೀನಿ. ಇನ್ನು ಕಾಯೋದ್ರಲ್ಲಿ ಅರ್ಥವಿಲ್ಲವೆಂದರಿತ ವತ್ಸಲಾ ಶ್ರಾವಣಿ ತಂದು ಕೊಟ್ಟ ಟಾರ್ಚ್ ಹಿಡಿದು ಬಸ್ ಸ್ಟಾಪ್ ಕಡೆ ಹೋಗಲು ಗೇಟ್ ದಾಟಿ 2 ಹೆಜ್ಜೆ ಮುಂದಿಟ್ಟಾಗ ಓಡಿ ಬರ್ತಿದ್ದ ದಿಶಾ ಅವರಿಗೆ ಗುದ್ದಿದ್ದಳು. ದಿಶಾ ಎಲ್ಗೋಗಿದ್ದೆ ಇಷ್ಟೊತ್ತು? ಫೋನ್ ಯಾಕೆ ಬಂದ್ ಮಾಡಿದ್ದೀಯಾ? ಇಷ್ಟು ತಡ ಯಾಕೆ ಮಾಡಿದೆ ಕೇಳಿದ ವತ್ಸಲಾನ ಅಪ್ಪಿಕೊಂಡು ಜೋರಾಗಿ ಹೊತ್ತಳು ದಿಶಾ. ಚಿಕ್ಕಮ್ಮ, ಅಲ್ಲಿ ಯಾರೋ ಹೇಳಿದವಳ ಗಂಟಲ ಪಸೆ ಹಾರಿತ್ತು. ಮುಂದೆ ಮಾತಾಡಲು ಅವಳ ನಾಲಿಗೆ ಸಹಕರಿಸ್ತಿಲ್ಲ. ಮೊದಲು ಮನೆಗೆ ಹೋಗೋಣ, ಅಲ್ಲಿ ಎಲ್ಲ ಕಾಯ್ತಿದ್ದಾರೆ. ಅವಳ ಅವಸ್ಥೆ ನೋಡಿ ಹೇಳಿದವರು ದಿಶಾನ ಮನೆಗೆ ಕರೆದೊಯ್ದರು. ದಿಶಾನ ನೋಡಿದ ಉಷಾ ಕಂಗಳು ಕೆಂಪಡಲಿತ್ತು. ದಿಶಾ, ಏನಿದು ನಿನ್ನ ಅವತಾರ? ಒಳಗಡೆ ಬರಲು ಬಿಡದೆ ಬಾಗಿಲ ಬಳಿ ನಿಂತು ಕೇಳಿದ್ರು. ದಿಶಾ ತಲೆ ಬಗ್ಗಿಸಿ ಅಳಲು ಶುರು ಮಾಡಿದಳು. ಅವಳ ಕೆದರಿದ ಕೂದಲು, ತೋಳು ಹರಿದಿರೋ ಅವಳ ಟಾಪ್, ಮಣ್ಣು ಮಿತ್ತಿರೋ ಅವಳ ದುಪ್ಪಟ್ಟ ಬೇರೆಯೇ ಕತೆ ಹೇಳ್ತಿತ್ತು. ಒಳಗಡೆ ನಡಿ ಮಗ ವತ್ಸಲಾ ಹೇಳಿದಾಗ ಉಷಾಗೆ ಸಿಟ್ಟು ನೆತ್ತಿಗೇರಿತು. ಅವಳ ಅವತಾರ ನೋಡಿ ಕೂಡ ಅವಳನ್ನ ಒಳಗಡೆ ಹೋಗಿ ಕೇಳ್ತಿದ್ದೀಯಲ್ಲ, ಅವಳೇನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಅವಳನ್ನ ನೋಡಿದ್ರೆ ಗೊತ್ತಾಗಲ್ವಾ? ಆವೇಶದಿಂದ ನುಡಿದರು ಉಷಾ. ಬಾಯಿ ಮುಚ್ಚಿ ಅದ್ಕೆ, ಯಾರ ಮನೆಯಲ್ಲಿ ನಿಂತು ಯಾರನ್ನ ಒಳಗಡೆ ಬರ್ಬೇಡ ಅಂತಿರೋದು ನೀವು? ಇದು ನನ್ ಮನೆ, ನನ್ ಮಗಳಲ್ಲಿ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಅಂತ ನನಗೆ ಗೊತ್ತಿದೆ. ಬಾ ಮಗ ಒಳಗೆ. ಉಷಾರ ಎದುರೇ ದಿಶಾನ ಮನೆ ಒಳಗಡೆ ಕರೆದೊಯ್ದರು ವತ್ಸಲಾ. ಹೇಳ್ಮಗ, ಏನಾಯ್ತು? ನೀನ್ ಯಾಕೆ ಕಳ್ತಿದ್ದೀಯಾ? ದಿಶಾ ಕಣ್ಣೊರೆಸಿ ಅವಳ ಗಲ್ಲ ಮೇಲೆ ಕೆತ್ತಿ ಕೇಳಿದ್ರು ವತ್ಸಲಾ. ಚಿಕ್ಕಮ್ಮ, ಅದು ನನ್ನ ಫ್ರೆಂಡ್ ಮನೆಯಿಂದ ಬರಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿದ್ದ 3 ಜನ ಹುಡುಗರು ನನ್ನ ಚುಡಾಯಿಸಿದ್ರು. ನನ್ನ ಬರೋಕೆ ಬಿಡದೆ ಅಡ್ಡಗಟ್ಟಿದ್ರು. ಅವರಿಂದ ತಪ್ಪಿಸ್ಕೊಂಡು ಬರುವಾಗ ಇದೆಲ್ಲ ಆಯ್ತು. ಬಟ್ಟೆ ಹರಿದಿದ್ದಕ್ಕೆ ಅವಳಿದ್ದ ಅವತಾರಕ್ಕೆ ವಿವರಣೆ ಕೊಟ್ಟಳು ದಿಶಾ. ಸದ್ಯ ನಿನಗೇನು ಆಗಿಲ್ವಲ್ಲ, ಅದೇ ಸಮಾಧಾನ. ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೀನ್ ಹೆದರ್ಕೋಬೇಡ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ಮಗಳ ಕೆನ್ನೆ ತಟ್ಟುತ್ತಾ ಹೇಳಿದ್ರು. ಏನು
ಸಲ ಏನೂ ಆಗಿಲ್ಲ ಅಂತ ಅಂತಿದ್ದೀಯಲ್ಲ, ಇಷ್ಟಾಗಿರೋದು ಸಾಲ್ದ, ಇನ್ನು ಏನಾಗಬೇಕಿತ್ತು? ಉಷಾ ಕೇಳಿದ್ರು. ಈಗ ಏನಾಯ್ತು ಅದಕ್ಕೆ? ಯಾರೋ ಪುಂಡರು ಇವಳಿಗೆ ತೊಂದರೆ ಕೊಡೋಕ್ಕೆ ನೋಡಿದ್ದಾರೆ. ಅವ್ರಿಗೆ ನಾನು ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬರ್ತೀನಿ, ಅಷ್ಟಕ್ಕೆ ಎಲ್ಲ ಸರಿ ಹೋಗುತ್ತಾ? ನೀನೇನೋ ಸಲ ಈಗ ಅಂದ್ಬಿಟ್ಟೆ ಕೆಟ್ಟು ಬಂದು ನಿಂತಿರೋಳನ್ನ ನನ್ನ ಮಗ ಮದುವೆ ಆಗ್ತಾನ? ಉಷಾ ಮಾತಿಗೆ ಸಿಟ್ಟಾದರೂ ಒಸ್ಸಲ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಅದಕ್ಕೆ ಒಂದೇ ಒಂದು ಮಾತು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಅಂದರೆ ಪರಿಣಾಮ ನೆಟ್ಗಿರಲ್ಲ. ಉಷಾ ಕಡೆ ಚೂಪಾದ ನೋಟ ಬೀರುತ್ತಾ ನೋಡಿದರೂ ಒಸ್ಸಲ. ದಿಶಾ ಅಲ್ಲೇ ನಿಂತು ಜೋರಾಗಿ ಹೇಳ್ತಾ ಇದ್ದಳು. ನಾನೆಲ್ಲಿ ಕೆಟ್ಟದಾಗಿ ಮಾತಾಡಿದೆ? ಇರೋದನ್ನು ಇರೋ ಹಾಗೆ ಹೇಳಿದೆ ಅಷ್ಟೇ. ನೀನು ಅಂಥವಳೇ ಅಲ್ವಾ? ಹಾಗಾಗಿರೋದಕ್ಕೆ ನಿಂಗಿದು ಸಣ್ಣ ವಿಷಯ ಅಂತ ಅನ್ನಿಸ್ತಿದೆ. ಕೆಲಸ ಅಂತ ಬೆಳಗ್ಗೆ ಬೇಗ ಮನೆ ಬಿಡೋದು, ರಾತ್ರಿ ಗಂಟೆ ಹೊತ್ತಾದರೂ ಮನೆಗೆ ಬರದೆ ಯಾರ್ಯಾರ ಜೊತೆಗೂ ಇರೋದು. ಉಷಾ ಮಾತು ಮುಗಿಯುತ್ತಿದ್ದಂತೆ ಅವರ ಕೆನ್ನೆಗೆ ಬಲವಾಗಿ ಹೊಡೆದರು ಒಸ್ಸಲ. ನನ್ನನ್ನು ಏನು ಅಂದ್ಕೊಂಡಿದ್ದೀರಾ ನೀವು? ಏನೇ ಮಾತಾಡಿದ್ರು ನಡೆಯುತ್ತೆ, ಇವಳಿಗೆ ಏನು ಹೇಳಿದ್ರು ಸುಮ್ಮಿರ್ತಾಳೆ ಅಂತ ನಾಲ್ಗೆ ಹರಿಬಿಡ್ತಿದ್ದೀರಾ? ನಾಲ್ಗೆ ಸೀಳ್ಬಿಡ್ತೀನಿ ಹುಷಾರ್, ಅಬ್ಬರಿಸಿದ್ರು ಒಸ್ಸಲ. ಇದುವರೆಗೂ ಅವರನ್ನ ಆ ಅವತಾರದಲ್ಲಿ ನೋಡದ ಮಕ್ಕಳಿಬ್ಬರು ಎದರಿದ್ರು. ಶ್ರಾವಣಿ ಹೋಗಿ ದಿಶಾ ಬಳಿ ನಿಂತು ಅವಳ ಕೈ ಹಿಡಿದುಕೊಂಡಳು. ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ. ಅದೇ ನಡಿ ಹೋಗೋಣ, ಏನು ಲೋಕದಲ್ಲಿ ಇವಳೊಬ್ಳೇನ ಹುಡುಗಿ ಇರೋದು? ನಡತೆಗೆಟ್ಟ ಹೆಣ್ಣನ್ನ ನನ್ನ ಸೊಸೆ ಮಾಡಿಕೊಳ್ಳುವಂತಹ ಉದಾರ ಮನಸ್ಸು ನನಗಿಲ್ಲ. ಉಷಾ ಅವರ ಗಂಡ ಮಗನೆಡೆ ನೋಡುತ್ತಾ ಹೊರಡಲು ಸನ್ನೆ ಮಾಡಿದ್ರು. ಏನಿದ್ದು ಇದ್ದ ಹಾಗೆ, ನೀನೇನಾದ್ರೂ ನೋಡಿದ್ಯಾ ನಾನು ಯಾರ್ಯಾರ ಜೊತೆಗೂ ಇರೋದನ್ನ? ನೀನಾಗೆ ಬಂದು ನಿನ್ನ ಮಗನಿಗೂ ನನ್ನ ಮಗಳಿಗೂ ಮದುವೆ ಅಂತ ಹೇಳಿದ್ದು, ಆಗ ಲೋಕದಲ್ಲಿ ಬೇರೆ ಹುಡುಗಿಯರು ಕೂಡ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ವಾ ನಿನಗೆ? ನೀನು ಮನಸ್ಸಲ್ಲಿ ಯಾವ ಉದ್ದೇಶ ಇಟ್ಕೊಂಡು ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ತಮ್ಮ ಸತ್ತ ಅನ್ನೋ ನೋವಿಗಿಂತ ಅವನು ಸತ್ತಿದ್ದಕ್ಕೆ ಎಷ್ಟು ದುಡ್ಡು ಸಿಗ್ಬೋದು, ಅದರಲ್ಲಿ ಎಷ್ಟು ಪಾಲು ಕೇಳಬೇಕು ಅಂತ ಯೋಚಿಸಿ ಇಲ್ಲೇ ತಿಂಗಳುಗಟ್ಟಲೆ ಜಾಂಡ ಉರಿದ್ದು ನಾನಿನ್ನೂ ಮರ್ತಿಲ್ಲ. ಸಿಕ್ಕ ದುಡ್ಡೆಲ್ಲ ನಾನು ದಿಶಾ ಹೆಸರಿನಲ್ಲಿ FD ಇಟ್ಟು ಬಾಂಡ್ನ ನನ್ನ ಮಗಳು ಥರನೇ ಜೋಪಾನವಾಗಿ ನೋಡ್ಕೋತಿದ್ದೆ. ಯಾಕೆ ಗೊತ್ತಾ? ನೀನು ಇಲ್ಲಿ ಬರ್ತಾ ಇದ್ದದ್ದು ಬಾಂಡ್ಗಾಗಿ, ಇಷ್ಟು ದುಡ್ಡಿದೆ ಅಂತ ತಿಳ್ಕೊಳ್ಳೋಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನು ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ನಾನು ಸುಮ್ಮನೆ ಇರ್ತಾ ಇದ್ದದ್ದು ನನಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ನನ್ನ ಮಗಳಿಗೆ ಬೇಜಾರಾಗುತ್ತೆ, ಸುಮ್ಮನೆ ಸಂಬಂಧ ಹಾಳಾಗುತ್ತೆ ಅಂತ. ಮುಗಿಯಿತು, ಇವತ್ತಿಗೆ ಎಲ್ಲ ಮುಗಿಯಿತು. ನಿಮ್ಮ ಸಂಬಂಧಕ್ಕೊಂದು ದೊಡ್ಡ ನಮಸ್ಕಾರ. ನನ್ನ ಮಗಳ ಬಗ್ಗೆ ಯಾವಾಗ ಕೆಟ್ಟದಾಗಿ ಮಾತಾಡಿದ್ರು ಆಗಲೇ ನಮಗೂ ನಿಮಗೂ ಇದ್ದ ಸಂಬಂಧ ಕಡಿದೋಯ್ತು. ನನ್ನ ಮಗಳು ಗಂಗೆಯಂತೆ ಪವಿತ್ರವಾಗಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗಳ ಮೇಲೆ ನಂಬಿಕೆ ಇರದವರು ಅವಳನ್ನ ಮದುವೆ ಆಗೋದು ಬೇಕಾಗಿಲ್ಲ. ಲೋಕದಲ್ಲಿ ಗಂಡಿಗೇನು ಬರ ಇಲ್ಲ. ನೀವಿನ್ನು ಹೊರಡ್ತಾ ಇರ್ಬೋದು, ಮತ್ತೆ ಈ ಕಡೆ ತಲೆ ಹಾಕ್ಬೇಡಿ. ಇವತ್ತಿಂದ ನೀವ್ಯಾರೋ ನಾವ್ಯಾರೋ. ಆಕ್ರೋಶದಿಂದ ಮಾತಾಡಿದ ಒಸಲ ಕಂಗಳು ಬೆಂಕಿ ಉಗುಳುತ್ತಿತ್ತು. ಅತ್ತೆ, ಅದು ಹಾಗಲ್ಲ. ಅದೇ ಹೇಳಿದಾಗ ಮಾತಾಡ್ಬೇಡ. ನಾನು ನಿನ್ನ ಅತ್ತೆನೂ ಅಲ್ಲ, ನೀನು ನನ್ನ ಮಗಳ ಗಂಡನೂ ಅಲ್ಲ. ನಿನ್ನ ಮನೆಯವರನ್ನ ಕರ್ಕೊಂಡು ಹೋಗು ಇಲ್ಲಿಂದ. ಬಾಗಿಲೆಡೆ ದಾರಿ ತೋರಿಸುತ್ತಾ ನುಡಿದರು. ಒಸ್ಸಲ, ನನ್ನ ತಮ್ಮನ ದುಡ್ಡಿದೆ ಅಂತ ಜಾಸ್ತಿ ಮೆರಿಬೇಡ. ನಾನು ಮನಸ್ಸು ಮಾಡಿದ್ರಿ ಆ ದುಡ್ಡು ಕಿತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಿನ್ನ ಮಗಳು ಹೀಗಿರೋ ಅವತಾರದಲ್ಲಿ ಅವಳನ್ನ ಮದುವೆ ಆಗೋಕೆ ಯಾರು ಮುಂದೆ ಬರಲ್ಲ ತಿಳ್ಕೊ. ಉಷಾ ಹೇಳಿದಾಗ ವ್ಯಂಗ್ಯ ನಗು ಬೀರಿದ ಒಸ್ಸಲ. ಕಿತ್ಕೊಳ್ಳೋ ತಾಕತ್ತು ನಿನಗಿದ್ರೆ ಕಿತ್ಕೋ. ನನ್ನ ಮಗಳನ್ನ ಮದುವೆ ಆಗೋಕೆ ಯಾರು ಯಾಕೆ ಮುಂದೆ ಬರಲ್ವೋ ನಾನು ನೋಡ್ತೀನಿ. ನಿನಗೆ ಚೂರಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇಲ್ಲಿಂದ ತೊಲಗು. ಮರ್ಯಾದೆಯನ್ನು ಕೊಡದೆ ಏಕವಚನದಲ್ಲಿ ಮಾತಾಡ್ಸಿದ್ರು ಒಸ್ಸಲ. ಇನ್ನೂ ಅಲ್ಲಿಯೇ ಇದ್ರೆ ಮರ್ಯಾದೆ ಇರಲ್ಲ ಅಂದುಕೊಂಡು ಉಷಾ ಗಂಡ ಮಗ ಮೊದಲು ಮನೆಯಿಂದ ಹೊರ ನಡೆದ್ರೆ ಒಸ್ಸಲಾಗಿ ಹಿಡಿ ಶಾಪ ಹಾಕುತ್ತಾ ಉಷಾ ಕೂಡ ಹೊರ ನಡೆದ್ರು. ಇನ್ನು ಅಳುತ್ತಲೇ ನಿಂತಿದ್ದ ದಿಶಾ ಬಳಿ ಹೋದ ಒಸ್ಸಲ. ಪ್ರಾಣಕ್ಕಿಂತ ಮಾನ ದೊಡ್ಡದು, ಅದರ ಬಗ್ಗೆಯೇ ಕೆಟ್ಟದಾಗಿ ಮಾತಾಡೋ ಜನರ ಮಧ್ಯೆ ನೀನು ಬದುಕೋದು ಬೇಡ. ಅವನ ಜೊತೆ ನಿನ್ನ ಮದುವೆ ಮುರಿದು ಬಿತ್ತು ಅಂತ ಬೇಜಾರಾಗಬೇಡ. ನಿನ್ನನ್ನು ಪ್ರೀತಿಸುವ ಅರ್ಥ ಮಾಡ್ಕೊಳ್ಳುವ ಹುಡುಗ ಸಿಕ್ಕಿಯೇ ಸಿಗುತ್ತಾನೆ. ಇರೋ ಸತ್ಯ ಹೇಳಿದ ಮೇಲೂ ನಿನ್ನನ್ನು ನಂಬದ ಜನರ ಸಂಬಂಧ ನಮಗೆ ಬೇಡ. ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡೋಣ. ದಿಶಾ ಕಣ್ಣುರಿಸಿ ಕೆನ್ನೆ ತಟ್ಟುತ್ತಾ ನೋಡಿದರು ಒಸ್ಸಲನ ಜೋರಾಗಿ ಬಿಗಿದಪ್ಪಿದ್ದಳು ದಿಶಾ. ನನ್ನ ಮಗಳಿಗೋಸ್ಕರ ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು, ಎಷ್ಟೇ ಕೆಟ್ಟದಾಗಿ ನನ್ನ ನಡೆಸಿಕೊಂಡ್ರು ಇಷ್ಟು ವರ್ಷ ಸುಮ್ಮನಿದ್ದೆ. ಯಾರಿಗೋಸ್ಕರ ಸುಮ್ಮನೆ ಇದ್ನೋ ಅವರ ಬಗ್ಗೆಯೇ ಕೆಟ್ಟದಾಗಿ ಮಾತಾಡಿದ್ರೆ ಸಹಿಸಿಕೊಳ್ಳುವ ತಾಳ್ಮೆ ನನಗಿಲ್ಲ. ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಯಾರ ಸಂಬಂಧವೂ ನನಗೆ ಬೇಡ, ನಿನಗೂ ಬೇಡ. ಈಗ ಅಳುವಂಥದ್ದು ಏನೂ ಆಗಿಲ್ಲ. ನಾನು ನಿನ್ನ ಎತ್ತಿಲ್ಲದೆ ಇದ್ದರೂ ನೀನು ನನ್ನ ಮಗಳು ಅಂತ ನಾನು ಯಾವತ್ತೂ ತಿಳ್ಕೊಂಡಿದ್ದೀನಿ. ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಈ ಮನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಜಾಗ ಇಲ್ಲ. ಇದು ನನ್ನ ಅಹಂಕಾರನೂ ಅಲ್ಲ, ದೊಡ್ಡಸ್ತಿಕೆನೂ ಅಲ್ಲ.
ನನ್ನ ಮಗಳಿಗೆ ನೋವಾದ್ರೆ ಈ ಎತ್ತ ಕರಳು ಸಹಿಸಲ್ಲ. ದಿಶಾ ಕಣ್ಣರಿಸುತ್ತಾ ಇಬ್ಬರು ಮಕ್ಕಳನ್ನು ಕೂಡ ತಬ್ಬಿಕೊಂಡರು ಒಸ್ಸಲ. ಅಮ್ಮ, ನನ್ ಬಾಕ್ಸ್ ರೆಡಿನಾ? ತಿಂಡಿ ತಿನ್ನುತ್ತಲೇ ಕೇಳಿದ ದಿಶಾ ಮುಂದೆ ಊಟದ ಬಾಕ್ಸ್ ರೆಡಿ ಮಾಡಿ ತಂದಿಟ್ಟರು ಒಸ್ಸಲ. ಅಮ್ಮ, ನನಗೆ ತಿಂಡಿ? ಶ್ರಾವಣಿ ಕೇಳಿದಾಗ ಅವಳಿಗೂ ತಿಂಡಿ ಬಡಿಸಿಕೊಟ್ರು. ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕೆಲಸ ಅಂತ ಹೊಟ್ಟೆಗೆ ತಿನ್ನದೇ ಇರಬೇಡಿ, ಟೈಮ್ಗೆ ಸರಿಯಾಗಿ ಊಟ ಮಾಡಿ. ಬಾಯ್ ಶ್ರಾವಣಿ ಹೇಳಿ ಇಬ್ಬರೆಡೆ ಕೈ ಬೀಸುತ್ತಾ ಹೋದಳು ದಿಶಾ. ಮಗಳ ತಲೆ ಮರಿಯಾಗೋವರೆಗೂ ನೋಡುತ್ತಾ ನಿಂತಿದ್ರು ಒಸ್ಸಲ. ಅಜಯ್ ಜೊತೆ ಮದ್ವೆ ಮುರಿದು ಬಿದ್ಮೇಲೆ ಸದ್ಯಕ್ಕೆ ಮದ್ವೆ ಬೇಡವೆಂದು ಹೇಳಿದ ದಿಶಾ ಮಾತಿಗೆ ಒಪ್ಪಿಕೊಂಡಿದ್ರು ಒಸ್ಸಲ. ಅವಳ ಆಸೆಯಂತೆ ಅವಳು ಕೆಲಸಕ್ಕೆ ಸೇರಿ ಒಸ್ಸಲ ಕೆಲಸ ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದಳು. ಚಿಕ್ಕಮ್ಮನಾಗಿದ್ದ ಒಸ್ಸಲ ಮತ್ತೆ ಅಮ್ಮನಾಗಿ ಮಗಳು ಮೊಗಿದು ಕೊಡುವ ಪ್ರೀತಿನ ಖುಷಿಯಿಂದ ಅನುಭವಿಸ್ತಾ ಇದ್ರು. ಚಿಕ್ಕಮ್ಮ ಆದ್ರೆ ಏನಾಯ್ತು? ಅವಳು ಹೆಣ್ಣಲ್ವೇ? ಅವಳಲ್ಲೂ ಒಬ್ಬ ತಾಯಿ ಇಲ್ವೇ? ಚಿಕ್ಕಮ್ಮನಾದರೂ ತಾಯಿಯಾಗಿ ಹೆರದ ಮಗಳಿಗಾಗಿ ತಾನು ಮಾಡುವ ತ್ಯಾಗ, ಪ್ರೀತಿ, ವಾತ್ಸಲ್ಯದ ಊರಣವೇ ಈ ಕರುಳ ಬಂದ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.